ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 9, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಗೆ ಕನ್ಸಿಡರ್ ಮಾಡಿರುವಂಥ ಆರ್ಟಿಕಲ್ ವಂದೇ ಮಾತರಂ ರಿಲೇಟೆಡ್ ಇರುವಂಥ ಚರ್ಚೆ ಸಾಕಷ್ಟು ನಡೀತಾ ಇದೆ. ಅಪೋಸಿಷನ್ ಪಾರ್ಟೀಸ್ಗಳು ಸಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಮೋದಿಜಿಯವರು ಕೊಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಅಂತಲೇ ಕನ್ಸಿಡರ್ ಮಾಡುವಂಥ ಒಂದು ಇಶ್ಯೂ ಆಗಿದೆ ವಂದೇ ಮಾತರಂ ಆಗಿರ್ಬೋದು. ಹಾಗೂ ಇಂಡಿಯಾ ಇಂದ ಡೆವಲಪ್ ಮಾಡಿರುವಂತಹ ಧ್ರುವ ಫ್ರೇಮ್ವರ್ಕ್ನ ಒಂದು ಇಂಪಾರ್ಟೆನ್ಸ್ ಏನಿದೆ, ಸೊ ಯಾವ ರೀತಿಯಾಗಿ ಒಂದು ಅಡ್ರೆಸ್ ರಿಲೇಟೆಡ್ ಇರುವಂತಹ ಒಂದು ಕನ್ಸೋಲ್ಡೇಟೆಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನ ಹರಿಸಬೇಕಾಗುತ್ತೆ. ಜೊತೆಗೆ ಭಾರತದಲ್ಲಿ ಡೆವಲಪ್ ಮಾಡಿರುವಂಥ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಿಸಿದಂತಹ ಒಂದು ಇಶ್ಯೂ ಇದೆ. ಸಿಟಿಜನ್ಶಿಪ್ ರಿಲೇಟೆಡ್ ಇರುವಂಥ ಕನೆಕ್ಟಿವಿಟಿಯನ್ನು ಡೆವಲಪ್ ಮಾಡುವಂಥ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಕ್ವಶನ್ ಅಥವಾ ಕನ್ಸರ್ನನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಜೊತೆಗೆ ರೀಸೆಂಟ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ತೆಗೆದುಕೊಂಡಿರುವಂಥ ಒಂದು ಡಿಸಿಷನ್ನ ಆಧಾರದ ಮೇಲೆ ಯಾಕೆ ಅವರು ಪರ್ಟಿಕ್ಯುಲರ್ಲಿ ರೆಪೋ ರೇಟಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಗಮನ ಹರಿಸ್ಬೋದು. ಇಂಡಿಯಾ ಮತ್ತು ರಷ್ಯಾ ರಿಲೇಷನ್ಗೆ ಸಂಬಂಧಪಟ್ಟಂಥ ಒಂದು ಸಮಿಟ್ನ ಔಟ್ಕಮ್ ಯಾವ ರೀತಿಯಾಗಿದೆ, ಗ್ಲೋಬಲ್ ಲೆವೆಲಲ್ಲಿ ಒಂದು ಭದ್ರತೆಯನ್ನು ತರುವಂತಹ ನಿಟ್ಟಿನಲ್ಲಿ, ಅದರಲ್ಲೂ ಒಂದು ಪೀಸ್ ಶಾಂತಿಯುತೆಯನ್ನು ತರುವಂತಹ ಸಂದರ್ಭದಲ್ಲಿ ಭಾರತದ ಒಂದು ಕೋಆಪರೇಷನ್ ಎಷ್ಟರ ಮಟ್ಟಿಗೆ ಸಹಕಾರಿ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕನ್ಸಿಡರ್ ಮಾಡೋದು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ ಗವರ್ಮೆಂಟ್ ಅಪೋಸಿಷನ್ ಸ್ಪೇರ್ ಓವರ್ ವಂದೇ ಮಾತರಂ. ಈ ಒಂದು ಇಶ್ಯೂನ GS ಪೇಪರ್ 1 ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಮಾಡರ್ನ್ ಇಂಡಿಯಾದಲ್ಲಿ ನಾವು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ವಂದೇ ಮಾತರಂನ ಒಂದು ಆಸ್ಪೆಕ್ಟ್ ಆಗಿರ್ಬೋದು, ನಮ್ಮ ಒಂದು ಫ್ರೀಡಮ್ ಮೂವ್ಮೆಂಟ್ ಅಂತ ಬಂದಾಗ ವಂದೇ ಮಾತರಂನ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು. ಹಾಗೂ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಅಂತ ನಾವು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಗೆ ಸಂಬಂಧಪಟ್ಟಂಥ ಒಂದು ಫಂಕ್ಷನ್ ಯಾವ ರೀತಿಯಾಗಿದೆ, ವಂದೇ ಮಾತರಂ ರಿಲೇಟೆಡ್ ಇರುವಂತಹ ಕೆಲವೊಂದಿಷ್ಟು ಫ್ಯಾಕ್ಟ್ಸನ್ನು ಸಹ ನಾವಿಲ್ಲಿ ಕವರ್ ಮಾಡ್ಬೋದು. ಪ್ರಧಾನಮಂತ್ರಿ ಮೋದಿಜಿಯವರು ಈ ಒಂದು ವಂದೇ ಮಾತರಂಗೆ ಸಂಬಂಧಪಟ್ಟಂತೆ ಫ್ರೀಡಮ್ ಮೂವ್ಮೆಂಟಲ್ಲಿ ಯಾವ ರೀತಿಯಾಗಿ ಒಂದು ಧ್ವನಿಯನ್ನು ಎತ್ತಿತ್ತು ಅನ್ನುವಂಥದ್ದಾಗಿ, ಬಟ್ ಇಲ್ಲಿ ಕೆಲವೊಂದಿಷ್ಟು ಫ್ರ್ಯಾಗ್ಮೆಂಟೇಷನನ್ನು ಕಾಣ್ತಾ ಇದ್ದೀವಿ ಬಿಕಾಸ್ ಆಫ್ ಕಾಂಗ್ರೆಸ್. ಅದರಲ್ಲೂ ಈ ಒಂದು ಮುಸ್ಲಿಂ ಲೀಗ್ಗೆ ಯಾವುದೇ ರೀತಿಯಾಗಿ ಹರ್ಟ್ ಆಗಬಾರ್ದು ಅನ್ನುವಂಥದ್ದಾಗಿ ನೆಹರು ಅವರ ಒಂದು ಆ್ಯಕ್ಷನನ್ನು ಬಿಟ್ರೇಯಲ್ ಅನ್ನುವಂಥದ್ದಾಗಿ ಇಲ್ಲಿ ಅಕ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾವು ಗಮನ ಹರಿಸ್ಬೋದು. 1937ನಲ್ಲೂ ಸಹ ಜಿನ್ನಾ ಅವರ ಒಂದು ಕನ್ಸರ್ನನ್ನು ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಮುಸ್ಲಿಂ ಫೀಲಿಂಗ್ಗೆ ಸಂಬಂಧಪಟ್ಟಂಥ ಈ ಒಂದು ಸಾಂಗಲ್ಲಿ ನಾವು ಕೇವಲ ಮೊದಲ 2 ಸ್ಟಾಂಜಾವನ್ನು ಮಾತ್ರ ಅಡಾಪ್ಟ್ ಮಾಡಿಕೊಡೋದನ್ನು ನೋಡ್ತಾ ಇದ್ದೀವಿ. ಸೊ ಫಸ್ಟ್ 2 ಸ್ಟಾಂಜಾ ಏನಿದೆಯಲ್ಲ, ಇದು ನಮ್ಮ ಒಂದು ಭಾರತದ ಪ್ರಕೃತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಮುಂದೆ ಬರ್ತಕ್ಕಂಥ ಎಲ್ಲ ಪದಗಳು ಅಥವಾ ಸ್ಟ್ಯಾಂಜಾಗಳು ಏನಂತಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಗಾಡೆಸ್ಗೆ ಸಂಬಂಧಪಟ್ಟಂತೆ ರಿಫ್ಲೆಕ್ಟನ್ನು ಮಾಡುತ್ತೆ. ಓಕೆ, ಹಾಗಾಗಿ ಇದು ಹಿಂದೂ ಗಾಡ್ ರಿಲೇಟೆಡ್ ಇರುವಂತೆ ಎಕ್ಸ್ಪ್ಲನೇಷನನ್ನು ಕೊಡುತ್ತೆ. ಇದು ಯಾವುದೇ ರೀತಿಯಾಗಿ ಮುಸ್ಲಿಂ ಕಮ್ಯುನಿಟಿಗೆ ಹರ್ಟ್ ಆಗಬಾರ್ದು, ಆಲ್ ಕಮ್ಯುನಿಟೀಸ್ಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕನ್ಸಿಡರೇಷನನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕೊಟ್ಟಿರುವಂಥ ಮೋದಿಜಿಯವರ ಒಂದು ಸ್ಟೇಟ್ಮೆಂಟನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನೋಡಿ, ಹಿಸ್ಟಾರಿಕಲಿ ಈ ಒಂದು ವಂದೇ ಮಾತರಂ ಅಂತ ಬಂದಾಗ ನಿಮಗೆ ಎಕ್ಸಾಮಿನೇಷನಲ್ಲಿ ಇವ್ರು ಸ್ಟೇಟ್ಮೆಂಟ್ಸನ್ನು ಕೇಳೋದಿಲ್ಲ, ಬಟ್ ವಂದೇ ಮಾತರಂನ ಒಂದು ರಿಲೆವೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಕ್ವಶನ್ಸ್ ನಿಜವಾಗ್ಲೂ ಬರುವಂಥ ಒಂದು ಸಾಧ್ಯತೆ ಜಾಸ್ತಿನೇ ಇದೆ. ಇದರ ಬಗ್ಗೆ ನೀವು ಸ್ವಲ್ಪ ಫೋಕಸ್ ಮಾಡಲೇಬೇಕಾಗುತ್ತೆ. ಇಲ್ಲಿ ನೋಡಿ, ಹಿಸ್ಟಾರಿಕಲಿ ಈ ಒಂದು ವಂದೇ ಮಾತರಂ ಅಂತ ಬಂದಾಗ ಆ್ಯಂಟಿ ಕೊಲೋನಿಯಲ್ ಕಂಟೆಕ್ಸ್ಟ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಪರ್ಟಿಕ್ಯುಲರ್ಲಿ ಬ್ರಿಟಿಷ್ ಅವರು ಗಾಡ್ ಸೇವ್ ದ ಕ್ವೀನ್ ಅಂತ ಅನೌನ್ಸ್ ಮಾಡಿರ್ತಾರೆ, ಗಾಡ್ ಸೇವ್ ದ ಕ್ವೀನ್ ಅಂತ. ಸೊ ಈ ಒಂದು ಸಂದರ್ಭದಲ್ಲಿ ರೆಸ್ಪಾನ್ಸನ್ನು ತೋರಿಸೋದ್ರ ಮುಖಾಂತರ ಭಾರತದ ಒಂದು ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಅದರಲ್ಲೂ ನಮ್ಮ ಒಂದು ವಂದೇ ಮಾತರಮನ್ನು ಈ ಸಂದರ್ಭದಲ್ಲಿ ಬರೆದಿರೋದಾಗಿ ಅವರ ಒಂದು ರಿಪ್ಲೈಗೆ ಕೊಟ್ಟಿರೋದಾಗಿ ನಾವು ನೋಡ್ತಾ ಇದ್ವಿ. ಸೊ ವಂದೇ ಮಾತರಂ ಅಂತ ಬಂದಾಗ ಆ್ಯಂಟಿ ಕೊಲೋನಿಯಲ್ ಕಂಟೆಕ್ಸ್ಟ್ ಅಂತಲೇ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಈ ಒಂದು ಹಂತದಲ್ಲಿ ಪಾರ್ಲಿಮೆಂಟಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಫೈಟ್ ನಡೀತಾ ಇದೆ. ಸೊ ಕಾಂಗ್ರೆಸ್ಸು ಸಹ ತಮ್ಮ ಒಂದು ಒಪಿನಿಯನನ್ನು ಹೇಳ್ತಾ ಇದೆ. ಇವಾಗ ಪ್ರಸ್ತುತವಾಗಿರ್ತಕ್ಕಂಥ ಮೋದಿ ಗೌರ್ಮೆಂಟ್ ಅವರು ಸಹ ಒಂದು ರೀತಿಯಂಥ ಒಪಿನಿಯನನ್ನು ಕೊಡ್ತಾ ಇದೆ. ಇವಾಗ ನೋಡಿ, ಪ್ರಸ್ತುತವಾಗಿರುವಂಥ ಇಶ್ಯೂಸ್ಗಳು ಏನಿದೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಪ್ರೈಸಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಇದೆ, ಹಾಗೂ ವೆಸ್ಟ್ ಬೆಂಗಾಲಲ್ಲಿ ಇರ್ತಕ್ಕಂಥ ಎಲೆಕ್ಷನ್ಸ್ಗಳಿದ್ದಾವೆ. ಸೊ ಇವೆಲ್ಲನೂ ಸಹ ಡಿಬೇಟ್ ಮಾಡ್ತಕ್ಕಂತಹ ಇಶ್ಯೂಗಳಂತಲೇ ಹೇಳ್ಬೋದು. ಅದನ್ನು ಬಿಟ್ಬಿಟ್ಟು ಇವಾಗ ಹಿಸ್ಟಾರಿಕಲಿ ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಇವಾಗ ಫೈಟ್ ನಡೀತಾ ಇದೆ ಅನ್ನುವಂಥ ಒಂದೆಡೆನಲ್ಲೂ ಸಹ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರ್ತಾರೆ, ನಾವು ಗಮನ ಹರಿಸ್ಬೋದು. ರೀಸೆಂಟಾಗಿ ನಾವು ಒಂದು ಇಶ್ಯೂನ ಚರ್ಚೆ ಮಾಡಿದ್ವಿ, ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಅಕೌಂಟಬಿಲಿಟಿ ಎಷ್ಟು ಮಟ್ಟಿಗಿದೆ, ಯಾವ ರೀತಿಯಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಇದು ಒದಗಿಸುತ್ತೆ. ಸೊ ಇಲ್ಲಿ ನೋಡಿ, ಡಿಸ್ಕಷನ್ಸ್ಗಳು ಯಾವ ರೀತಿಯಾಗಿ ಡಿವಿಯೇಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರಸ್ತುತವಾಗಿರ್ತಕ್ಕಂಥ ಒಂದು ಕಂಟೆಕ್ಸ್ಗಳು ಏನಿದೆ, ಪ್ರಸ್ತುತವಾಗಿರ್ತಕ್ಕಂಥ ಒಂದು ಚಾಲೆಂಜಸ್ಗಳು ಏನಿದ್ದಾವೆ ಅನ್ನೋದ್ರ ಮುಖಾಂತರ ಡಿವಿಯೇಷನ್ ಆಗ್ತಾ ಇರೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದಲ್ವಾ. ಸೊ ಈ ಒಂದು ಎಕ್ಸಾಂಪಲನ್ನು ನೀವಿಲ್ಲಿ
ಜನರಲಿ ಐಡೆಂಟಿಫೈ ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡಿ ಹಿಸ್ಟಾರಿಕಲಿ ನಮಗೆ ಏನು ಹೆಲ್ಪ್ ಆಗುತ್ತೆ. ಇವಾಗ ಬಂಕಿಮ್ ಚಂದ್ರ ಚಟರ್ಜಿ ಅವರು ಇದನ್ನು ಬರೆದಿದ್ದಾರೆ ಅಂತಲೇ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ಲಿ ಈ ಒಂದು ವಂದೇ ಮಾತರಮನ್ನು ಯಾರು ಬರೆದಿದ್ದಾರೆ ಅಂತಂದರೆ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರೋದನ್ನು ನಾವು ಗಮನ ಹರಿಸ್ತೀವಿ. ಸೊ ಇದರಲ್ಲಿ ನಾವು ಎರಡು ಸ್ಟ್ಯಾಂಜವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಫಸ್ಟ್ 2 ಸ್ಟ್ಯಾಂಜ ಏನಿದೆಯಲ್ಲ ಇದನ್ನು ಅವರು ಬರೆದಿರೋದು ಯಾವಾಗ ಅಂತಂದರೆ ಪರ್ಟಿಕ್ಯುಲರ್ಲಿ ಫಸ್ಟ್ 2 ಸ್ಟ್ಯಾಂಜವನ್ನು 1875 ಬರೀತಾರೆ. ಓಕೆ, ಅದಾದ ಮೇಲೆ 4 ಸ್ಟ್ಯಾಂಜವನ್ನು ಎಡಿಷ್ನಲ್ ಆಗಿ ಬರೀತಾರೆ, 1882 ಕಂಪ್ಲೀಟ್ ಮಾಡ್ತಾರೆ. ಒಟ್ಟಾರೆಯಾಗಿ 6 ಸ್ಟ್ಯಾಂಜಗಳಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಟ್ಯಾಗೂರ್ ಅವರು ಫಸ್ಟ್ ಟೈಮ್ ಏನು ಮಾಡ್ತಾರೆ, ಈ ಒಂದು ವಂದೇ ಮಾತರಮನ್ನು ಯಾವ INC ಸೆಷನಲ್ಲಿ ಹಾಡ್ತಾರೆ ಅಂತಂದರೆ 1896 ಇರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಅಡಿನಲ್ಲಿ ಹಾಡೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಅದಾದಮೇಲೆ ಇದು ಪಾಪ್ಯುಲಾರಿಟಿನ ಪಡೆದುಕೊಳ್ಳುತ್ತೆ ಅಂತ ಹೇಳ್ಬೋದು. 1930s ಜನರಲಿ ಇವಾಗ ನಾವೇ ನೋಡಿದ್ವಲ್ಲ, ಇವಾಗ ಹಿಂದೂ ಮುಸ್ಲಿಮ್ಗೆ ಸಂಬಂಧಪಟ್ಟಂಥ ಒಂದು ಟೆನ್ಷನು ಸಹ ಜಾಸ್ತಿ ಆಗಿತ್ತು. ಸೊ ಇಲ್ಲಿ ಫಸ್ಟ್ 2 ಸ್ಟ್ಯಾಂಜಗಳನ್ನು ಮಾತ್ರ ನಾವು ಕನ್ಸಿಡರೇಷನ್ ಮಾಡಬೇಕು ಅಂತ 1937 ಇರ್ತಕ್ಕಂಥ ಒಂದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಡಾಪ್ಟ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ವಿ. ಇಲ್ಲಿ ಯಾರಿದ್ರು ಅಂದರೆ ಗಾಂಧಿ, ನೆಹರು, ಪಟೇಲ್ ಅವರು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಟ್ಯಾಗೋರ್ ಅವರು ಒಳಗೊಂಡಿರ್ತಕ್ಕಂಥ ಒಂದು ಕಮಿಟಿ ಅಂತಲೇ ಹೇಳ್ಬೋದು. ಈ ಒಂದು ವರ್ಕಿಂಗ್ ಕಮಿಟಿ ಇರತಕ್ಕಂಥ ಮೆಂಬರ್ಸ್ಗಳ ಆಧಾರದ ಮೇಲೆ ಅವರು ಮೊದಲ 2 ಸ್ಟ್ಯಾಂಜಗಳನ್ನು ಮಾತ್ರ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ ಅಲ್ವಾ. ಇದರೊಂದಿಗೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ನಡಿನಲ್ಲೂ ಸಹ B.R. ಅಂಬೇಡ್ಕರ್ ಇರುವಂಥದ್ದಾಗಿರ್ಬೋದು, ಎಲ್ಲ ಮೇಜರ್ ಲೀಡರ್ಸ್ಗಳು, ಓಕೆ, ಶ್ಯಾಮ್ಜಿ ಪ್ರಸಾದ್ ಮುಖರ್ಜಿ ಅವರು ಸಹ ಒಳಗೊಂಡಂತಹ ಒಂದು ಲೀಡರ್ಶಿಪ್ ನಡಿನಲ್ಲಿ ಎಲ್ಲರೂ ಸೇರಿಬಿಟ್ಟು ಡಿಸೈಡ್ ಮಾಡ್ತಾರೆ 2 ಸ್ಟ್ಯಾಂಜವನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿನೂ ಸಹ ರಿಫ್ಲೆಕ್ಟ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಸೊ ಈ ಮೊದಲಿರ್ತಕ್ಕಂಥ ವರ್ಕಿಂಗ್ ಕಮಿಟಿನೂ ಅದೇ ರೀತಿಯಾಗಿ 2 ಸ್ಟ್ಯಾಂಜ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿನಲ್ಲೂ ಸಹ 2 ಸ್ಟ್ಯಾಂಜ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ಇದು ಯಾವುದೇ ರೀತಿಯಾಗಿ ಒಂದು ಕಮ್ಯುನಿಟಿಯನ್ನು ಹರ್ಟ್ ಮಾಡಲಿಕ್ಕೆ ಅಡಾಪ್ಟ್ ಮಾಡ್ಕೊಂಡಿರೋದಲ್ಲ. ಒಂದೇ ಮಾತ್ರ ಒಂದು ಇಂಪಾರ್ಟೆನ್ಸನ್ನು ನೋಡ್ತಾ ಇದ್ವಿ. ನಮ್ಮ ಒಂದು ಆ್ಯಂಟಿ ಕೊಲೋನಿಯಲ್ ಕಂಡೀಷನನ್ನು ಸಪೋರ್ಟ್ ಮಾಡಲಿಕ್ಕಂತಲೇ ಇದು ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಧರ್ಮಗಳನ್ನು ಹರ್ಟ್ ಮಾಡುವಂತಿಲ್ಲ ಅಂತ ಆವಾಗಿನ ಲೀಡರ್ಸ್ಗಳೊಂದು ಮನಸ್ಥಿತಿಯನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಹೇಗೆ ಅವರು ಒಂದು ಸೆಕ್ಯುಲರ್ ರಾಷ್ಟ್ರವನ್ನು ಪ್ರತಿಯೊಂದು ಹಂತದಲ್ಲೂ ಅಡಾಪ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಸಂವಿಧಾನಾತ್ಮಕವಾಗಿ ಏನಾದರೂ ಈ ಒಂದು ಟೆಕ್ಸ್ಟ್ ಇದೇನಾ ಅಂತಂದರೆ ಇಲ್ಲ, ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ಮೆನ್ಷನ್ ಇಲ್ಲದೆ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಬಟ್ ಇದನ್ನು ನ್ಯಾಷನಲ್ ಸಾಂಗ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಜನವರಿ 24, 1950 ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಡಿಬೇಟ್ ನಡಿನಲ್ಲಿ ನ್ಯಾಷನಲ್ ಸಾಂಗನ್ನು ಎಕ್ಸೆಪ್ಟ್ ಮಾಡ್ಕೊಂಡಿರೋದಾಗಿ ನೋಡ್ತಾ ಇದ್ವಿ. ನ್ಯಾಷನಲ್ ಸಾಂಗ್ನ ಒಂದು ಸ್ಟೇಟಸನ್ನು ಕೊಡ್ತಾ ಇದ್ದೇವೆ ಒಂದೇ ಮಾತರಮ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅದರ್ ಸ್ಟ್ಯಾಂಜ ನಡಿನಲ್ಲಿ 4 ನೆಕ್ಸ್ಟ್ ಸ್ಟ್ಯಾಂಜ ಇದಾವಲ್ಲ, ಅಲ್ಲಿ ಗಾಡೆಸ್ಗೆ ಸಂಬಂಧಪಟ್ಟಂತೆ, ಹಿಂದೂ ಗಾಡೆಸ್ಗೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿದ್ದಾರೆ. ಮುಸ್ಲಿಂ ಲೀಡರ್ಸ್ಗಳಿಗೂ ಸಹ ಯಾವುದೇ ರೀತಿಯಾಗಿ ಹರ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೊದಲ 2 ಸ್ಟ್ಯಾಂಜಗಳನ್ನು ಮಾತ್ರ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಸೊ ಇದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ನಲ್ಲಿ ಸ್ವತಂತ್ರ ಹೋರಾಟಗಾರರ ಒಂದು ಮನಸ್ಥಿತಿ ಯಾವ ರೀತಿಯಾಗಿತ್ತು, ಎಲ್ಲ ಕಮ್ಯುನಿಟೀಸ್ಗಳಿಗೂ ಸಹ ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ರು, ಯಾವುದೇ ಕಮ್ಯುನಿಟಿಗೂ ಹರ್ಟ್ ಆಗದೆ ಇರುವಂತೆ ನೋಡ್ಕೊಳ್ತಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಈ ಒಂದು 2 ಸ್ಟ್ಯಾಂಜ ಏನಿದೆಯಲ್ಲ ಇದನ್ನು ನಾವು ನೋಡಿದಾಗ ನಮ್ಮ ಒಂದು ಮದರನ್ನು ನರ್ಚರಿಂಗ್ ಮಾಡ್ತಕ್ಕಂಥ ಒಂದು ರಿಫ್ಲೆಕ್ಷನನ್ನು ಗಮನ ಹರಿಸುತ್ತೆ. ಮದರ್ ಅಂತಂದರೆ ಇವಾಗ ಜನರಲಿ ನಮ್ಮ ಒಂದು ಫಿಸಿಯೋಗ್ರಫಿ, ಭಾರತದೊಂದು ಫಿಸಿಯೋಗ್ರಫಿ ಯಾವ ರೀತಿಯಾಗಿದೆ, ರಿವರ್ನ ಒಂದು ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಮೌಂಟೇನ್ಗೆ ಸಂಬಂಧಪಟ್ಟಂಥ ರಿಫ್ಲೆಕ್ಷನ್ ಹಾಗೂ ಫರ್ಟಿಲಿಟಿಗೆ ಸಂಬಂಧಪಟ್ಟಂಥ ಇದು. ಸೊ ಭಾರತದೊಂದು ಫಿಸಿಯೋಲಜಿಕಲ್ ಫೀಚರ್ಸನ್ನು ಇದು ಫ್ರೇಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರ ಒಂದು ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಅಂತಂದರೆ ನ್ಯಾಷನಲ್ ಯೂನಿಟಿಗೆ ಸಂಬಂಧಪಟ್ಟಂಥ ರಿಫ್ಲೆಕ್ಷನನ್ನು ಮಾಡುತ್ತೆ. ಆ್ಯಂಟಿ ಕೊಲೋನಿಯಲ್ ರೆಸಿಸ್ಟೆನ್ಸನ್ನು ಇದು ತೋರಿಸ್ತಾ ಇತ್ತು. ನಮ್ಮ ಒಂದು ಕಲ್ಚರಲ್ ಲೆವೆಲಲ್ಲಿ ಯಾವ ರೀತಿ ಅಂತ ಘನತೆ ಇದೆ, ನಮ್ಮ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿಲಿಕ್ಕೆ ಕಲ್ಚರಲ್ ಪ್ರೈಡನ್ನು ಇದು ರಿಫ್ಲೆಕ್ಟ್ ಮಾಡ್ತಾ ಇರುವಂಥದ್ದಾಗಿ ಗಮನ ಹರಿಸ್ತಾ ಇದ್ವಿ. ಹಾಗೂ ನಮ್ಮಲ್ಲಿರ್ತಕ್ಕಂಥ ತತ್ವಗಳು, ಮಾರಲ್ಸ್ಗಳು, ಸ್ಪಿರಿಚುವಲ್ ರಿವೈವಲ್ಗೆ ಸಂಬಂಧಪಟ್ಟಂತೆಯೂ ಸಹ ಇದು ಎಕ್ಸ್ಪ್ಲನೇಷನನ್ನು ಮಾಡ್ತಾ ಇರುವಂಥದ್ದಾಗಿರ್ಬೋದು. ಇಲ್ಲಿ ಒಟ್ಟಾರೆಯಾಗಿ ಭಕ್ತಿ ಹಾಗೂ ದೇಶಭಕ್ತಿಯನ್ನು ಮಿಕ್ಸ್ ಮಾಡಿರುವಂಥದ್ದನ್ನು ಕಾಣ್ತಾ ಇದ್ವಿ. ಸೊ ಇದರ ಒಂದು ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಅಂತಂದರೆ ಬ್ಲೆಂಡ್ ಆಫ್ ಭಕ್ತಿ ಆ್ಯಂಡ್ ದೇಶಭಕ್ತಿ. ಸೊ ಈ ರೀತಿಯಾಗಿ ಮೇನ್ಸ್ ಪರ್ಸ್ಪೆಕ್ಟಿವ್ನ ಸಹ ಇಂಪಾರ್ಟೆಂಟ್ಲಿ ಒಂದು ಇಶ್ಯೂನ ಆಧಾರದ ಮೇಲೆ ಕೇಳ್ಬೋದು. ಜನರಲಿ ಪೊಲಿಟಿಕಲ್ ಅಜೆಂಡಾನ ಆಧಾರದ ಮೇಲೆ ನಿಮಗೆ ರಿಫ್ಲೆಕ್ಷನ್ ಮಾಡೋಲ್ಲ, ಒಂದೇ ಮಾತರಮ್ನ ಸಿಗ್ನಿಫಿಕೆನ್ಸ್ ಏನಿದೆ ಅಂತಲೂ ಸಹ ಕೇಳುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ಇದು ಫ್ರೀಡಮ್ ಸ್ಟ್ರಗಲ್ ಅಂತ ಬಂದಾಗ ಸಾಕಷ್ಟು ಇಂಪಾರ್ಟೆನ್ಸನ್ನು ತೋರಿಸಿದೆ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಸಹ, ಅಂದರೆ ನಾವು ಮ್ಯಾಂಡೇಟರಿಲಿ ಒಂದೇ ಮಾತರಮನ್ನು ಹಾಡಬೇಕಾ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ 2017 ಅಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಮ್ಯಾಂಡೇಟರಿ ಪ್ರೊವಿಷನ್ಸ್ ಇಲ್ಲ. ಒಬ್ಬ ವ್ಯಕ್ತಿಯನ್ನು ನೀವು ಒಂದೇ ಮಾತರಂ ಹಾಡಲೇಬೇಕು ಅಂತ ಫೋರ್ಸ್ ಮಾಡುವಂತಿಲ್ಲ. ಅದು ಇಂಡಿವಿಜುವಲ್ ಫ್ರೀಡಮ್ಗೆ ಸಂಬಂಧಪಟ್ಟಂತೆ ಒಳಪಡುತ್ತೆ. ಅಂದರೆ ಇವಾಗ ಆರ್ಟಿಕಲ್ 19 ಹಾಗೂ ಆರ್ಟಿಕಲ್ 25 ನಡಿನಲ್ಲಿ
ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಗಿರ್ಬೋದು. ಸೊ ನಾವು ಯಾವ ರೀತಿಯಾಗಿ ರಿಲಿಜಿಯಸ್ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀವಿ. ಸೊ ಜನರಲಿ ನಮಗೆ ಇಷ್ಟ ಇತ್ತಂದರೆ ಮಾತ್ರ ನಾವು ಹಾಡ್ಬೋದು. ಮ್ಯಾಂಡೇಟರಿ ಪ್ರೊವಿಷನ್ಸ್ ಯಾವುದೇ ರೀತಿಯಾಗಿ ಇಲ್ಲ ಅಂತ ಮೆನ್ಷನ್ ಮಾಡಿರೋದಾಗಿನೂ ಸಹ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಸಂವಿಧಾನದಲ್ಲಿ ಎಕ್ಸ್ಪ್ಲಿಸಿಟ್ಲಿ ನ್ಯಾಷನಲ್ ಸಾಂಗ್ ಅಂತ ಎಲ್ಲಿನೂ ಮೆನ್ಷನ್ ಮಾಡಿರೋದಾಗಿ ನಾವು ಕಾಣ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ಲಾರಿಫಿಕೇಷನನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಇದರ ಒಂದು ಮೀನಿಂಗ್ ಆಗಿರ್ಬೋದು, ಸಿಂಬಾಲ್ ಆಗಿರ್ಬೋದು, ಎಷ್ಟು ಮಟ್ಟಿಗೆ ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಮಾಡರ್ನ್ ಕಂಟೆಕ್ಸ್ಟ್ನ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡಿದರೆ ಒಂದೇ ಮಾತರಂ ಅನ್ನುವಂಥದ್ದು ಇವಾಗ ಪೊಲಿಟಿಕಲ್ ಡಿಬೇಟನ್ನು ಕ್ರಿಯೇಟ್ ಮಾಡಿದೆ ಅಲ್ವಾ. ಸೊ ನೆಹರು ಹಾಗೂ ಕಾಂಗ್ರೆಸ್ ಯಾರಾದ ಒಂದು ಡಿಸಿಷನ್ಸನ್ನು ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ನ್ಯಾಷನಲಿಸಮ್ ಹಾಗೂ ಕಲ್ಚರಲ್ ಐಡೆಂಟಿಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕನ್ಸಿಡರೇಷನನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ರಿಲಿಜಿಯಸ್ ಆಸ್ಪೆಕ್ಟ್ ಅಂತ ಕನ್ಸಿಡರ್ ಮಾಡಿದಾಗ ನ್ಯೂಟ್ರಾಲಿಟಿಯನ್ನು ರಿಫ್ಲೆಕ್ಟ್ ಮಾಡಲಿಕ್ಕೆ ಕೇವಲ ಮೊದಲ 2 ಸ್ಟಾಂಜಾವನ್ನು ಮಾತ್ರ ನಾವು ಯುಟಿಲೈಸ್ ಮಾಡ್ಕೊತೀವಿ ಅಂತ. ಸೊ ಇದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ರಿಲಿಜಿಯಸ್ ನ್ಯೂಟ್ರಾಲಿಟಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಯಾವುದೇ ಒಂದು ಸೆಕ್ಷನ್ಗೂ ಇಲ್ಲಿ ಹರ್ಟ್ ಮಾಡದೇ ಇರುವಂತೆ, ಮುಸ್ಲಿಮ್ ಆಗಿರ್ಬೋದು, ಅದರ್ ಮೈನಾರಿಟೀಸ್ಗಳು ಸಹ ಯಾವುದೇ ರೀತಿಗೆ ಎಕ್ಸ್ಕ್ಲೂಷನ್ ಆಗಿದೆ ಅನ್ನುವಂಥ ಒಂದು ಫೀಲಿಂಗನ್ನು ತರಬಾರ್ದು. ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಬೇಸಿಕ್ ಪ್ರಿನ್ಸಿಪಲ್ ಅಂತಂದರೆ ಸೆಕ್ಯುಲರ್ ಕಂಟೆಕ್ಸ್ಟ್ ಇದೆ ಅಲ್ವಾ. ಸೊ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ತತ್ವ ಅಂತಲೇ ಹೇಳ್ಬೋದಲ್ವಾ. ಈ ಒಂದು ಸೆಕ್ಯುಲರ್ ಕಂಟೆಕ್ಸ್ಟನ್ನು ಇದು ಎತ್ತಿ ಹಿಡಿತಾ ಇದೆ. ಸೊ ಎಲ್ಲ ಧರ್ಮಗಳು ಅಷ್ಟೇ ಈಕ್ವಲ್, ಸರಿ ಸಮಾನ ಅಂತ ಹೇಳುತ್ತೆ. ಯಾವುದೇ ಧರ್ಮವನ್ನು ನಾವು ಎತ್ತಿ ಹಿಡಿತಕ್ಕಂಥ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಸೆಕ್ಯುಲರ್ ಆಸ್ಪೆಕ್ಟ್ ಅಂತ ಏನು ಕನ್ಸಿಡರ್ ಮಾಡ್ತಾ ಇದೆ, ಸೆಕ್ಯುಲರ್ ಕಂಟೆಕ್ಸ್ಟ್ ಆಗಿರ್ಬೋದು, ರಿಲಿಜಿಯಸ್ ನ್ಯೂಟ್ರಾಲಿಟಿಯನ್ನು ಇದು ತೋರಿಸ್ತಾ ಇದೆ. ಮುಸ್ಲಿಂ ಹಾಗೂ ಅದರ್ ಕಮ್ಯುನಿಟೀಸ್ಗೆ ಯಾವುದೇ ರೀತಿಯಂಥ ಒಂದು ಹರ್ಟ್ ಆಗದೇ ಇರುವಂತೆ, ಎಕ್ಸ್ಕ್ಲೂಷನ್ ಆಗದೇ ಇರುವಂಥ ಒಂದು ಫೀಲಿಂಗನ್ನು ತರ್ತಾ ಇದೆ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ನಿಮಗೆ ಒಂದು ಸಿಂಪಲ್ ಕ್ವೆಶನ್ ಅಂತ ಕೇಳೋದಾದರೆ, ನಮ್ಮ ಒಂದು ನ್ಯಾಷನಲ್ ಅಂಥೆಮ್ ಇದೆಯಲ್ಲ, ಅದನ್ನು ಯಾರು ಬರೆದಿದ್ದಾರೆ, ಅದರಲ್ಲೂ ಅದು ಯಾವ ಒಂದು ಲ್ಯಾಂಗ್ವೇಜಲ್ಲಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದನ್ನು ನಾವು ಸಂವಿಧಾನದಲ್ಲಿ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿರೋದಾಗಿ ನೋಡ್ತೀವ ಅನ್ನೋದು ಸಹ ಇಂಪಾರ್ಟೆಂಟ್. ಇವಾಗ ನಾವು ನೋಡಿದ್ವಿ, ವಂದೇ ಮಾತರಮನ್ನು ಯಾವುದೇ ರೀತಿಯಾಗಿ ಸಂವಿಧಾನದಲ್ಲಿ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿಲ್ಲ, ನ್ಯಾಷನಲ್ ಸಾಂಗ್ ಅಂತ ಮೆನ್ಷನ್ ಮಾಡಿಲ್ಲ ಅಂತ. ಸೊ ಅದೇ ರೀತಿಯಾಗಿ ನ್ಯಾಷನಲ್ ಆ್ಯಂಥಮ್ ಅಂತ ಬಂದಾಗ ಸಂವಿಧಾನದಲ್ಲಿ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿದಾರೋ ಇಲ್ವೋ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಅನದರ್ ಆಸ್ಪೆಕ್ಟ್ ಅಂತಂದರೆ, ಇವಾಗ ಫ್ರೀಡಮ್ ಸ್ಟ್ರಗಲ್ ನಡೆಯಲ್ಲಿ ಯಾವಾಗ ಈ ಒಂದು ವಂದೇ ಮಾತರಂನ ಇಂಪಾರ್ಟೆನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ 1896 ಅಂತ ಬಂದಾಗ INC ಸೆಷನ್ ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಒಂದು ವಂದೇ ಮಾತರಮನ್ನು ಫಾರ್ ದ ಫಸ್ಟ್ ಟೈಮ್ ಹಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದು ಪ್ಯಾಟ್ರಿಯಾಟಿಕ್ ಸಿಂಬಾಲನ್ನು ಇನ್ಸ್ಟಂಟ್ಲಿ ಡೆವಲಪ್ ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ 1896 ಒಂದು INC ಸೆಷನ್ ಅಂತ. ಅದಾದಮೇಲೆ 1905ನಲ್ಲಿಯೂ ಸಹ ಸ್ವದೇಶಿ ಮೂಮೆಂಟ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಬೆಂಗಾಲ್ ಪಾರ್ಟಿಷನ್ಗೆ ಸಂಬಂಧಪಟ್ಟಂತೆ ಲಾರ್ಡ್ ಕರ್ಜನ್ ಅವರ ಒಂದು ಅನೌನ್ಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ವಂದೇ ಮಾತರಂ ಅನ್ನುವಂಥ ಒಂದು ಸ್ಲೋಗನ್ ತುಂಬ ಸ್ಟ್ರಾಂಗ್ ಆಗಿ ನಮ್ಮ ಒಂದು ಫ್ರೀಡಮ್ ಮೂಮೆಂಟನ್ನು ಇಂಟೆನ್ಸಿಫೈ ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಂಪಾರ್ಟೆನ್ಸ್ ಅಂತ ನೋಡ್ಬೋದು. ಅಗೇನ್ ಇವಾಗ ಕೆಲವೊಂದಿಷ್ಟು ಆರ್ಗನೈಸೇಷನ್ಸ್ಗಳಂತಂದಾಗ ಅನುಶೀಲನ್ ಸಮಿತಿ ಅಂತ ನೋಡ್ತೇವೆ, ಜುಗಾಂತರ್ ಆರ್ಗನೈಸೇಷನ್ ಆಗಿರ್ಬೋದು, ಬೆಂಗಾಲ್ ರೆವಲ್ಯೂಷನರೀಸ್ ಆಗಿರ್ಬೋದು, ಎಲ್ಲ ಸಂಘಟನೆಗಳು ವಂದೇ ಮಾತರಮನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇವಾಗ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ. ಬಟ್ ಬೇಸಿಕ್ ಇನ್ಫಾರ್ಮೇಷನ್ ಪ್ರಿಲಿಮ್ಸ್ ಆ್ಯಂಗಲಲ್ಲಿ ಹಾಗೂ ಮೇನ್ಸ್ ಆ್ಯಂಗಲಲ್ಲೂ ಸಹ ಹೇಗೆ ಇದು ಸೆಕ್ಯುಲರ್ ತತ್ವವನ್ನು ಎತ್ತಿ ಹಿಡಿತಾ ಇದೆ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ವಾಟ್ ಈಸ್ ದ ಇಂಡಿಯಾ ಪೋಸ್ಟ್ ಧ್ರುವ ಫ್ರೇಮ್ವರ್ಕ್. ಈ ಒಂದು ಇಶ್ಯೂವನ್ನು GS ಪೇಪರ್ 2 ಹಾಗೂ GS ಪೇಪರ್ 3ನಲ್ಲಿ ಬಹುಮುಖ್ಯವಾಗಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟ್ ನಡೆಯಲ್ಲಿ ಡೇಟಾ ಪ್ರೈವಸಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಿರುತ್ತಲ್ಲ, ಅಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ವಾಟ್ ಈಸ್ ಧ್ರುವ ಅಂದರೆ ಏನಿರ್ಬೋದು, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇದರ ಒಂದು ಇಂಪಾರ್ಟೆನ್ಸ್ ಏನಿರ್ಬೋದು, ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ, ಇಂಡಿಯಾ ಪೋಸ್ಟ್ ಡೆವಲಪ್ ಮಾಡಿರುವಂತಹ ಈ ಒಂದು ಆಸ್ಪೆಕ್ಟ್. ಓಕೆ, ಇಲ್ಲಿ ನಾವು ಹೇಗೆ ಆಧಾರ್ ಕಾರ್ಡನ್ನು ಹೊಂದಿದ್ದೀವಿ, ಆಧಾರ್ ಕಾರ್ಡಲ್ಲಿ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಇದೆಯಲ್ಲ, ಸೊ ಯಾವ ರೀತಿಯಾಗಿ ನಮ್ಮೊಂದು ಅಡ್ರೆಸ್ ಇದೆ ಅಥವಾ ನಮ್ಮ ಒಂದು ಐಡೆಂಟಿಟಿ ನಂಬರ್ ಅಂತಲೇ ಹೇಳ್ಬೋದು, 12 ಡಿಜಿಟನ್ನು ಒಳಗೊಂಡ್ತಕ್ಕಂಥ ಒಂದು ಐಡೆಂಟಿಟಿ ನಂಬರ್ ಅಂತ ನಿಮಗೆಲ್ಲ ಕ್ಲಿಯರಾಗಿ ಗೊತ್ತಿದೆ. ಅದೇ ರೀತಿಯಾಗಿ ಇಲ್ಲಿ ಇಂಡಿಯಾ ಪೋಸ್ಟ್ ಡೆವಲಪ್ ಮಾಡಿರೋ ಪ್ರಕಾರ ಪರ್ಟಿಕ್ಯುಲರ್ಲಿ ನಮ್ಮ ಒಂದು ಪೋಸ್ಟಲ್ ಅಡ್ರೆಸ್ ಇರುತ್ತಲ್ವ, ಆ ಒಂದು ಪೋಸ್ಟಲ್ ಅಡ್ರೆಸ್ಸನ್ನು, ಫಿಸಿಕಲ್ ಪೋಸ್ಟಲ್ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ಡಿಜಿಟಲ್ ಲೆವೆಲಲ್ಲಿ ಕನ್ವರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ ಅಡ್ರೆಸ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಒಂದು ಡೇಟಾ ಆಗಿ ಕನೆಕ್ಟ್ ಮಾಡುವಂಥದ್ದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಅದನ್ನು ಈಸಿಯಾಗಿ ನಾವು ಶೇರ್ ಮಾಡಲಿಕ್ಕೆ ಬರತಕ್ಕಂಥದ್ದು. ಅಂದರೆ ನಾನು ಯಾವುದೇ ಪ್ಲ್ಯಾಟ್ಫಾರ್ಮ್ಗೆ ವಿಳಾಸವನ್ನು ಶೇರ್ ಮಾಡುವಾಗ ಒಂದು ಸಾರ್ತಿ ಈ ಧ್ರುವ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಈ ಧ್ರುವ ಪ್ಲ್ಯಾಟ್ಫಾರ್ಮಲ್ಲಿ ಯೂಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನನ್ನ ಒಂದು ವಿಳಾಸವನ್ನು ದೀಪ@dhruva ಅಂತ ಇದ್ದರೆ, ನಾನು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಈ ಒಂದು ಪ್ರಾಕ್ಸಿ
ರಿಲೇಟೆಡ್ ಇರುವಂತಹ ಅಡ್ರೆಸ್ಸನ್ನು ಕೊಟ್ಟು ಆಟೋಮೆಟಿಕ್ಲಿ ಅಲ್ಲಿ ಶೇರ್ ಆಗಿಬಿಡುತ್ತೆ. ಅಮೆಝಾನ್ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಊಬರ್ ಆಗಿರ್ಬೋದು. ಈ ಒಂದು ಪ್ರಾಕ್ಸಿ ಅಡ್ರೆಸ್ಸನ್ನು ನಾವು ಯೂಸ್ ಮಾಡೋದ್ರ ಮುಖಾಂತರ ಇಲ್ಲಿ ಒಂದು ಲೇಬಲ್ ಇರುತ್ತೆ ಅಷ್ಟೇ, ಯಾವುದೋ ಒಂದು ನೇಮ್ ಇರುತ್ತೆ, ನನ್ನ ಒಂದು ಕಂಪ್ಲೀಟ್ ಏರಿಯಾ ಲೊಕೇಶನ್ ಎಲ್ಲ ಇಲ್ಲಿ ತೆಗೆದುಕೊಂಡಿರುತ್ತೆ, ಎಲ್ಲ ಕೋಆರ್ಡಿನೇಟ್ಸ್ಗಳನ್ನು ಇಲ್ಲಿ ಫೀಡ್ ಮಾಡಿರೋದಾಗಿ ನಾವು ಗಮನಿಸ್ತಾ ಇದ್ವಿ. ಸೊ ಇಲ್ಲಿ ಒಂದು ಕನ್ಸೆಂಟ್ನ ಆಧಾರದ ಮೇಲೆ ವರ್ಕ್ ಆಗುತ್ತೆ. ನನ್ನ ಪರ್ಮಿಷನ್ ಇಲ್ಲದೆ ಅವ್ರಿಗೆ ಯಾವುದೇ ರೀತಿಯಾಗಿ ಇನ್ಫಾರ್ಮೇಷನ್ಸನ್ನು ಅಥವಾ ಅಡ್ರೆಸ್ಸನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಹೌಸ್ ನಂಬರ್ ಯಾವ ರೀತಿಯಾಗಿರುತ್ತೆ, ಸ್ಟ್ರೀಟ್ ನಂಬರ್ ಯಾವ ರೀತಿಯಾಗಿರುತ್ತೆ ಅಂತ ಡಿಸ್ಕ್ರಿಪ್ಟಿವ್ ಆಗಿರುವಂಥ ಒಂದು ಅಡ್ರೆಸ್ಸನ್ನು ಈ ಪ್ಲ್ಯಾಟ್ಫಾರ್ಮಲ್ಲಿ ಶೇರ್ ಮಾಡೋದಂತ ಗಮನಿಸ್ಬೋದು. ಇಲ್ಲಿ ಒಂದು ಜಿಯೋ ಕೋಡೆಡ್ ಡಿಜಿ ಪಿನ್ ಅಂತಲೇ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಂದರೆ ಲೊಕೇಶನ್ಗೆ ಸಂಬಂಧಪಟ್ಟಂತೆ ಲೊಕೇಶನ್ನ ಒಂದು ಕೋಡನ್ನು ಐಡೆಂಟಿಫೈ ಮಾಡಲಿಕ್ಕೆ ಜಿಯೋ ಕೋಡೆಡ್ ಜಿಯೋಲಾಜಿಕಲಿ ಅಂದರೆ ಒಂದು ಲೊಕೇಶನನ್ನು ಅಥವಾ ಕೋಆರ್ಡಿನೇಟ್ಸನ್ನು ಐಡೆಂಟಿಫೈ ಮಾಡ್ತಾ ಇದ್ದೀವಲ್ಲ, ಆಧಾರ್ ಹೇಗೆ ಒಂದು ಇಂಡಿವಿಜುವಲ್ಗೆ ಸಂಬಂಧಪಟ್ಟಂತೆ ಈ ಲೊಕೇಶನ್ನ ಆಧಾರದ ಮೇಲೆ ಡಿಜಿ ಪಿನ್ನನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಒಂದು ಲೊಕೇಶನ್ನ ಪ್ರಿಸೈಸ್ ಆಗಿ ಇದು ಹೇಳುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಡಿಜಿ ಪಿನ್ ನಡಿನಲ್ಲಿ 10 ಕ್ಯಾರೆಕ್ಟರ್ಸನ್ನು ಒಳಗೊಂಡತಕ್ಕಂತಹ ಆಲ್ಫಾ ನ್ಯೂಮರಿಕ್ ಕೋಡ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಜಿಯೋ ಕೋಆರ್ಡಿನೇಷನ್ಸ್ ಬೇಸ್ನ ಆಧಾರದ ಮೇಲೆ 10 ಕ್ಯಾರೆಕ್ಟರ್ಸ್ ಇರುವಂಥ ಒಂದು ಪಿನ್ನನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಇದನ್ನು ಡೆವಲಪ್ ಮಾಡಿರೋರು ಯಾರು ಅನ್ನೋದು ಇಂಪಾರ್ಟೆಂಟು. ಇಂಡಿಯಾ ಪೋಸ್ಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಡೆವಲಪ್ ಮಾಡಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಿರಲಿ. ಇಂಡಿಯಾ ಪೋಸ್ಟ್ ಡೆವಲಪ್ ಮಾಡಿರುವಂಥ ಈ ಒಂದು ಹೊಸ ಇನಿಷಿಯೇಟಿವನ್ನು ನಾವಿಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್ಲಿ ನೋಡ್ಬೋದು. ಇದು ರೂರಲ್ ಏರಿಯಾಗೂ ಸಹ ಸಾಕಷ್ಟು ಬೆನಿಫಿಟ್ಸನ್ನು ತೆಗೆದುಕೊಂಡು ಬರ್ತಾ ಇದೆ ಅಂತ ಗಮನಿಸ್ಬೋದು. ಇಲ್ಲಿ ಹೇಗೆ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಈ ಪ್ರಾಕ್ಸಿ ಲೇಬಲ್ಸನ್ನು ಯೂಸ್ ಮಾಡ್ಕೊಳೋದ್ರ ಮುಖಾಂತರ ಒಂದು ಅಡ್ರೆಸ್ನ ವ್ಯಾಲಿಡೇಷನ್ಸನ್ನು ಕೊಡುತ್ತೆ, ಅಥೆಂಟಿಕೇಷನ್ಸನ್ನು ಕೊಡುತ್ತೆ, ಅಕ್ಯುರೇಸಿಯನ್ನು ಸಹ ಇದು ಡೆವಲಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಒಂದು ಕಂಡೀಷನ್ ಏನಂತಂದರೆ ನಾವು ಆಲ್ರೆಡಿ ನೋಡಿರೋ ಪ್ರಕಾರ ಯೂಸರ್ನ ಒಂದು ಕನ್ಸೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಗಮನಿಸ್ಬೋದು. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಪ್ರೈವೇಸಿ ವೈಲೇಷನ್ ಆಗದೆ ಇರುವಂಥ ಒಂದು ಇಶ್ಯೂಸ್ಗಳನ್ನು ನೋಡ್ತೇವೆ. ಗವರ್ನೆನ್ಸ್ ಅಂತ ಬಂದಾಗ ಒಂದು ಎಂಟಿಟಿ ಇರುತ್ತೆ ನ್ಯಾಷನಲ್ ಲೆವೆಲಲ್ಲಿ. ಈಗ UPIಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು NPCI ಯಾವ ರೀತಿಯಾಗಿ ನೋಡ್ತೀವಲ್ಲ, ಅದೇ ರೀತಿಯಾಗಿ ಒಂದು ಗವರ್ನೆನ್ಸ್ ಎಂಟಿಟಿ ಅಂತ ನೋಡ್ಬೋದು. ಯಾವ ಒಂದು ಏಜೆನ್ಸಿ ಕಾರ್ಯವನ್ನು ಮಾಡುತ್ತೆ ಅಂದರೆ ಕಂಪ್ಲೀಟಾಗಿ ಗೌರ್ಮೆಂಟ್ ಎಂಟಿಟಿಯ ಕಂಟ್ರೋಲಲ್ಲಿ ಬರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಇಂಡಿಯಾ ಪೋಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಅನೌನ್ಸ್ಮೆಂಟನ್ನು ಮಾಡ್ಬೋದು. ಇಂಪಾರ್ಟೆನ್ಸ್ ಏನಿದೆ ಧ್ರುವ ಸಂಬಂಧಪಟ್ಟಂತೆ ಅಂತ ನೋಡೋದಾದರೆ ಕನ್ಸೆಂಟ್ ಬೇಸ್ಡ್ ಅಡ್ರೆಸ್ಸನ್ನು ಶೇರ್ ಮಾಡುವಂಥದ್ದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈಸಿಯಾಗಿ ನಾವು ಒಂದು ಅಡ್ರೆಸ್ನ ಎಕ್ಸೆಸ್ ಆಗುತ್ತೆ. ಅಥವಾ ಇವಾಗ ನೋಡಿ ಗಿಗ್ ವರ್ಕರ್ಸ್ಗಳಂತ ಬರ್ತಾರೆ, ಆ ಒಂದು ಗಿಗ್ ವರ್ಕರ್ ಸೆಕ್ಷನ್ಗೂ ಸಹ ಈಸಿಯಾಗಿ ಇವಾಗ ಊಬರ್, ಓಲಾ, ಸ್ವಿಗ್ಗಿ, ಝೊಮ್ಯಾಟೊ ಈ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಿಗೂ ಸಹ ಒಂದು ಪ್ರಿಸೈಸ್ ಆಗಿರುವಂಥ ಲೊಕೇಶನ್ ಆಟೋಮೆಟಿಕ್ಲಿ ಸಿಕ್ಕಿಬಿಡುತ್ತೆ ಅಂತ ಹೇಳ್ಬೋದು. ಈ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಫಾಸ್ಟರ್ ಡೆಲಿವರಿಯನ್ನು ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲಿ ರೂರಲ್ ಏರಿಯಾದಲ್ಲೂ ಸಹ ಕೆಲವೊಂದಿಷ್ಟು ಅಕ್ಯುರೇಸಿ ಮ್ಯಾಟ್ರ್ ಆಗುತ್ತೆ ಲೊಕೇಶನ್ ಅಂತ ಬಂದಾಗ. ಸೊ ಹಾಗಾಗಿ ಅಲ್ಲಿನೂ ಸಹ ಇದು ಸಹಕಾರಿ ಆಗೋದನ್ನು ಗಮನ ಹರಿಸ್ಬೋದು. ಗೌರ್ಮೆಂಟ್ ಸರ್ವಿಸಸ್ ಡೆಲಿವರಿ ಮಾಡಲಿಕ್ಕೂ ಸಹ ಸಹಕಾರಿ ಆಗುತ್ತೆ. ಇವಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ ಅಂತ ಬರುತ್ತೆ, ಕೆಲವೊಂದು ಸರ್ತಿ ಸರ್ವಿಸ್ ಡೆಲಿವರಿ ಮಾಡೋಕ್ಕೆ ಕರೆಕ್ಟ್ ಆಗಿರುವಂಥ ಒಂದು ಲೊಕೇಶನ್ ಬೇಕಾಗುತ್ತೆ. ಈ ಎಲ್ಲ ಒಂದು ಹಂತದಲ್ಲೂ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಸ್ಕೀಮ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನೆಟ್ವರ್ಕ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಏನಿರುತ್ತೆ ಅದನ್ನೆಲ್ಲ ಹೋಗ್ಲಾಡಿಸ್ಲಿಕ್ಕೆ ಇದು ಸಹಕಾರಿ ಆಗುತ್ತೆ. ಎಕ್ಸಾಕ್ಟ್ ಲೊಕೇಶನನ್ನು ಇದು ಪ್ರೊವೈಡ್ ಮಾಡುತ್ತೆ ಅಂತ. ಕೆಲವೊಂದಿಷ್ಟು ಲೀಗಲ್ ಚಾಲೆಂಜಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬಿಕಾಸ್ ಇದು ಮ್ಯಾಂಡೇಟರಿ ಪ್ರೊವಿಷನ್ ಇಲ್ಲ ಅಂತಂದರೆ ಕೆಲವೊಂದಿಷ್ಟು ಸೆಕ್ಷನ್ಸ್ಗಳಿಗೆ ಮಾತ್ರ ಇದು ಸಹಕಾರಿ ಆಗುತ್ತೆ. ಬಿಕಾಸ್ ಇವಾಗ ಮ್ಯಾಂಡೇಟರಿ ಪ್ರೊವಿಷನ್ ಇಲ್ಲ, ಇದರ ಇಂಪಾರ್ಟೆನ್ಸ್ ಸ್ಪ್ರೆಡ್ ಆಗಬೇಕು ಅಂತಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಅಂದರೆ ಲಾಂಗ್ ಟರ್ಮಲ್ಲಿ ಇದು ಒಂದು ಚೇಂಜಸನ್ನು ತರಬಹುದು. ಪರ್ಸ್ನಲ್ ಡೇಟಾ ಕನ್ಸರ್ನ್ ಅಂತ ಬಂದಾಗ ಇಲ್ಲೋಡಿ ಆಲ್ರೆಡಿ ಈ ಒಂದು ಲಿಂಕ್ ಮಾಡಿರ್ತೀವಲ್ಲ ಅಡ್ರೆಸ್ಸನ್ನು, ಇದಕ್ಕೆ ಸಂಬಂಧಪಟ್ಟಂತೆ ಪರ್ಸ್ನಲ್ ಐಡೆಂಟಿಟಿ ಎಲ್ಲ ಇರುತ್ತೆ. ಇದನ್ನು ಯಾವ ರೀತಿಯಾಗಿ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೇಫ್ ಗಾರ್ಡ್ ಇಂಪಾರ್ಟೆಂಟ್. ಅದು ಒಂದು ಪ್ರೈವಸಿ ಸೇಫ್ ಗಾರ್ಡ್ ಏನಿದೆಯಲ್ಲ ಅದರ ಒಂದು ಕನ್ಸರ್ನು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ವಾಲಂಟರಿ ಪಾರ್ಟಿಸಿಪೇಷನ್ ಇದೆ ಅನ್ನುವಂಥ ಒಂದು ಕ್ಲಾರಿಟಿ ಆಗಿರ್ಬೋದು, ಇದರ ಇಂಪಾರ್ಟೆನ್ಸ್ ಆಗಿರ್ಬೋದು, ಇದನ್ನು ಯಾರು ಜಾರಿಗೆ ತರ್ತಾ ಇದ್ದಾರೆ, ಅಂದರೆ ಯಾರು ಡೆವಲಪ್ ಮಾಡಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ, ಅದರಲ್ಲೂ ಇದಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು. ಇವಾಗ ನೋಡಿ ರೂರಲ್ ಏರಿಯಾದಲ್ಲಿ ಡೆಫಿನೆಟ್ಲಿ ಲೊಕೇಶನ್ಸ್ಗಳನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇದೊಂದು ಪಾಸಿಟಿವಿಟಿಯನ್ನು ಕನ್ಸಿಡರ್ ಮಾಡಿದ್ರೂ ಸಹ ಅರ್ಬನ್ ಗವರ್ನೆನ್ಸ್ ನಡಿಯಲ್ಲಿ ಒಂದು ಲಿಮಿಟೇಷನ್ಸನ್ನು ತೋರಿಸುತ್ತೆ, ರೈಟ್? ಬಿಕಾಸ್ ನೋಡಿ ಇಲ್ಲಿ ನಾವು ಅರ್ಬನ್ ಅಂತ ಬಂದಾಗ ಬೇರೆ ಬೇರೆ ರೀತಿಯಂಥ ಚಾಲೆಂಜಸ್ಗಳಿರುತ್ತೆ. ಅಲ್ಲಿ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ಲಿ ಬದಲಾವಣೆ, ಅದರ ಮೇಲೆ ನಾವು ಫೋಕಸ್ ಮಾಡೋದು ಹೊರತಾಗಿ ಈ ಒಂದು ಆ್ಯಪ್ ಜನರಲಿ ಅಥವಾ ಈ ಒಂದು ಮ್ಯಾಪಿಂಗ್ ಅಂತ ಏನಿದೆಯಲ್ಲ ಇದು ಕನ್ಸಿಡರ್ ಮಾಡ್ತಾ ಇರೋದು ಪೀಪಲ್ ಸ್ಪೆಸಿಫಿಕ್ ಇದೆ. ಪೀಪಲ್ನ ಒಂದು ಲೊಕೇಶನ್ಗೆ ಸಂಬಂಧಪಟ್ಟಂತೆ ಅರ್ಬನ್ ಏರಿಯಾದಲ್ಲಿ ಒಂದು ಲಿಮಿಟೇಷನ್ ಆಗಿ ಇದು ಕನ್ವರ್ಟ್ ಆಗುತ್ತೆ ಅಂತಲೇ ನಾವು ನೋಡ್ಬೋದು. ಸೊ ಅರ್ಬನ್ ರಿಲೇಟೆಡ್ ಇರುವಂಥ ಲಿಮಿಟೇಷನ್, ಬಟ್ ರೂರಲ್ ಏರಿಯಾದಲ್ಲಿ ಸಾಕಷ್ಟು ಬೆನಿಫಿಟನ್ನು ತರುತ್ತೆ ಅನ್ನೋದು ಪಾಸಿಟಿವಿಟಿ ಆಧಾರದ ಮೇಲೆ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಪೊಟೆನ್ಷಿಯಲ್ ಬೆನಿಫಿಟ್ ಏನಿದೆ, ಇದರಿಂದ ಏನು ಹೆಲ್ಪ್ ಆಗುತ್ತೆ, ಸೊ ಯಾವ ರೀತಿಯಾಗಿ ಇನ್ಕ್ಲೂಸಿವಿಟಿಯನ್ನು ತರುತ್ತೆ, ಬಿಸ್ನೆಸ್ಸಿಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಸಿಟಿಜನ್ ಸೆಂಟ್ರಿಕ್ ಆಗಿರತಕ್ಕಂಥದ್ದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವ್ ವೆರಿ ಇಂಪಾರ್ಟೆಂಟ್ ಅಂತಲೇ ನಾವು ಈ ಒಂದು ಇಶ್ಯೂನ ಕನ್ಸಿಡರ್ ಮಾಡ್ಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಡೆಮೋಕ್ರಸೀಸ್ ಪ್ಯಾರಾಡಾಕ್ಸ್
ದ ಚೂಸನ್ ಪೀಪಲ್ ಆಫ್ ದ ಸ್ಟೇಟ್. ಈ ಒಂದು ಇಶ್ಯೂನ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನ್ ಆಗಿರ್ಬೋದು, ಸಿಟಿಜನ್ಶಿಪ್ ಆಸ್ಪೆಕ್ಟ್ ಆಗಿರ್ಬೋದು, ಎಲೆಕ್ಷನ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ ನಡಿನಲ್ಲಿ ಗಮನ ಹರಿಸ್ಬೋದು. GS ಪೇಪರ್ 1 ಅಂತ ಬಂದಾಗ ಇದರಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ನ ಒಂದು ಕನ್ಸಿಡರೇಷನಲ್ಲೂ ಸಹ ನೋಡ್ಬೋದು. ಇಲ್ಲಿ ಒಂದು ಇಶ್ಯೂವನ್ನು ನಾವು ನೋಡುವಂಥದ್ದಾದರೆ, ಡೆಮೋಕ್ರಸಿಯಲ್ಲಿರುವಂಥ ಒಂದು ತತ್ವಕ್ಕೆ ಸಂಬಂಧಪಟ್ಟಂತೆ ಇವರು ಹೇಗೆ ನಮ್ಮ ಒಂದು ನಾಗರಿಕತ್ವ ಕಂಟೆಕ್ಸ್ಟನ್ನು ಕವರ್ ಮಾಡ್ತಾ ಇದ್ದಾರೆ ಅಂತ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಫಸ್ಟು ಯಾವ ಸ್ಟೇಟಲ್ಲಿ ಮಾಡಿರುವಂಥದ್ದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟಂತೆ ಯಾವ ಸ್ಟೇಟಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರೋದಾಗಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೆಲ್ಲ ಗೊತ್ತು, ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದನ್ನು ಸ್ಟಾರ್ಟ್ ಮಾಡಿರೋದಾಗಿ, ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಸಹ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದೆ. ಯಾವ ರೀತಿಯಾಗಿ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ, ಸರಿಯಾದಂಥ ಒಂದು ಲಿಸ್ಟನ್ನು ಕೊಡಿ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೂ ಸಹ ಕೇಳಿರುವಂಥದ್ದಾಗಿ ನೋಡ್ತಾ ಇದ್ದೀವಿ. ಇಲ್ಲಿರುವಂಥ ಡೈಮೆನ್ಷನ್ ತುಂಬ ಡಿಫ್ರೆಂಟ್ ಆಗಿದೆ. ಪ್ರಪ್ರಥಮವಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸ್ಟೇಟ್ ರಿಪ್ರೆಸೆಂಟೇಟಿವ್ಸನ್ನು ಜನರೇ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಓಕೆ, ಇವತ್ತೊಂದು ಸ್ಟೇಟ್ ಕ್ರಿಯೇಟ್ ಆಗಿದೆ ಅಂತಂದರೆ ಜನರಿಂದ. ಆದರೆ ನಾವು ರಿಯಲಿಸ್ಟಿಕ್ ಆಗಿ ನೋಡ್ತಾ ಇದ್ದೀವಿ, ಜನರು ಯಾರು ಅನ್ನೋದನ್ನು ಇವತ್ತು ನಮ್ಮ ಸ್ಟೇಟ್ ಡಿಸೈಡ್ ಮಾಡ್ತಾ ಇದೆ ಅಂತ. ಅಂದರೆ ರಿಪ್ರೆಸೆಂಟೇಟಿವ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಡಿಸೈಡ್ ಮಾಡ್ತಾ ಇದ್ದಾರೆ. ನಮ್ಮ ಜನರು ಯಾರು ಅಂತ ಅವರು ಡಿಸೈಡ್ ಮಾಡುವಂಥ ಸ್ಥಿತಿಗತಿಗಳಿದೆ. ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಡಿಸೈಡ್ ಮಾಡ್ತಾ ಇದ್ದಾರೆ ನಾವು ಯಾರು ಅನ್ನೋದ್ರ ಬಗ್ಗೆ. ಇದರ ಆಧಾರದ ಮೇಲೆ ಇವರು ಒಂದು ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತೆ ವೋಟರ್ ರೋಲ್ ರಿಲೇಟೆಡ್ ಇರುವಂತೆ ಒಂದು ಇಶ್ಯೂವನ್ನು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಸಿಟಿಜನ್ಶಿಪ್ಗೆ ಸಂಬಂಧಿಸಿದಂಥ ಒಂದು ಕ್ವಶನ್ ಅಂತ ಬಂದಾಗ ಇದು ಮತ್ತೆ ಸ್ಟಾರ್ಟ್ ಆಗಿದೆ ಇವಾಗ. ಯಾಕಂತಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು. ಇಲ್ಲಿ ಯಾವುದೇ ರೀತಿಯಾಗಿ ಎಲೆಕ್ಷನ್ ಕಮಿಷನ್ಗೆ ಒಂದು ಲೀಗಲ್ ಪವರ್ ಇಲ್ಲ. ನಾವು ಇವತ್ತು ಭಾರತದ ನಾಗರಿಕರು ಹೌದು ಅಲ್ವೋ ಅಂತ ಡಿಟರ್ಮೈನ್ ಮಾಡುವಂಥದ್ದು ಅಥವಾ ಡಿಸೈಡ್ ಮಾಡುವಂಥ ಒಂದು ಪವರ್ ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ನಮ್ಮ ಒಂದು ಚುನಾವಣಾ ಆಯೋಗಕ್ಕೆ ಇಲ್ಲ ಅನ್ನೋದು ಕ್ಲಿಯರ್ ಆಗಿದೆ ಅಲ್ವಾ. ಈ ಒಂದು ಪವರ್ ಯಾರಿಗಿರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇವರಿಗೆ ಈ ಒಂದು ಅಧಿಕಾರ ಇರುತ್ತೆ. ಪರ್ಟಿಕ್ಯುಲರ್ಲಿ ಸಿಟಿಜನ್ಶಿಪ್ ಆ್ಯಕ್ಟ್ ಅಂತ ಬಂದಾಗ 1955 ಇರುವಂಥ ಒಂದು ಆ್ಯಕ್ಟ್ ಇವರಿಗೆ ಪವರನ್ನು ಕೊಡುತ್ತೆ. ಹಾಗೂ ಫಾರಿನರ್ಸ್ ಆ್ಯಕ್ಟ್ ಅಂತ ನೋಡ್ತೀವಿ 1946, ಈ ಒಂದು ಆ್ಯಕ್ಟ್ನ ಮುಖಾಂತರ ಇವರಿಗೆ ಪವರ್ ಇರುತ್ತೆ. ಫಾರಿನರ್ಸ್ ಟ್ರಿಬ್ಯುನಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದರ ಆಧಾರದ ಮೇಲೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಇರುವಂಥ ಒಂದು ಪವರನ್ನು ನೋಡ್ತೇವೆ. ಇವರು ಡಿಸೈಡ್ ಮಾಡ್ಬೋದು, ಇವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಬದಲಾವಣೆ ಮಾಡ್ಬೋದು ಅಂತ. ಇವಾಗ ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಫೋಕಸನ್ನು ಮಾಡ್ತಾ ಇದೆ. ಇಲ್ಲಿ ಒಂದು ಲೀಗಲ್ ಆರ್ಗ್ಯುಮೆಂಟ್ ಡೆಫಿನೆಟ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇವಾಗ ಎಲೆಕ್ಷನ್ ಕಮಿಷನ್ ಒಂದು ಆರ್ಗ್ಯುಮೆಂಟ್ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳುತ್ತೆ, ಹೌದು ಓನ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಲ್ಲಿ ಡಿಸಿಷನನ್ನು ತೆಗೆದುಕೊಳ್ಳೋದು ಅಂಥದ್ದಿದೆ ಅಂತ ಕೋರ್ಟ್ ಹೇಳುತ್ತೆ. ಆದರೆ ಎಲೆಕ್ಷನ್ ಕಮಿಷನ್ ಒಂದು ಡಿಫೆನ್ಸ್ನ ಆಧಾರದ ಮೇಲೆ ರೆಸ್ಪಾನ್ಸನ್ನು ಕೊಡುತ್ತೆ. ನಾವು ಯಾವುದೇ ರೀತಿಯಾಗಿ ಸಿಟಿಜನ್ಶಿಪ್ಪನ್ನು ಡಿಟರ್ಮೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಓಕೆ, ಬಟ್ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಎಲೆಕ್ಟೋರಲ್ ರೋಲನ್ನು ರಿವೈಸ್ ಮಾಡ್ತಾ ಇದ್ದೀವಿ. ಯಾರು ಇವತ್ತು ಸಿಟಿಜನ್ ಇದ್ದಾರೆ, ಭಾರತೀಯರು ಯಾರಿದ್ದಾರೆ, ಭಾರತೀಯ ನಾಗರಿಕರಿಗೆ ಮಾತ್ರ ನಾವು ಎಲೆಕ್ಷನಲ್ಲಿ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಅಲೋ ಮಾಡುವಂತೆ ಅಕ್ಯುರೇಸಿಯನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಮಾತ್ರ ಈ ಒಂದು ಆ್ಯಕ್ಟಿವಿಟಿನ ತೆಗೆದುಕೊಳ್ತಾ ಇದ್ದೀವಿ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಡಿಫೆನ್ಸ್ನ ಮುಖಾಂತರ ಹೇಳುತ್ತೆ. ನಾವು ಯಾವುದೇ ರೀತಿಯಾಗಿ ಸಿಟಿಜನ್ಶಿಪ್ಪನ್ನು ಅಲ್ಲಿ ಅಸೈನ್ ಮಾಡ್ತಾ ಇಲ್ಲ. ಅವ್ರಿಗೆ ನಾಗರಿಕತ್ವವನ್ನು ಟೈಟಲ್ ಆಗಿ ಕೊಡ್ತಾ ಇಲ್ಲ. ನಾವು ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತೆ ಅವರು ಅರ್ಹರು ಇದ್ದಾರೋ ಇಲ್ವೋ ಅನ್ನೋದನ್ನು ಮಾತ್ರ ಇವತ್ತು ಹೇಳ್ತಾ ಇದ್ದೀವಿ. ಎಲಿಜಿಬಿಲಿಟಿ ಅಸೆಸ್ ಮಾಡ್ತಾ ಇರೋದು ಯಾವುದೇ ರೀತಿಯಾಗಿ ಸಿಟಿಜನ್ಶಿಪ್ಪನ್ನು ಡಿಟರ್ಮೈನ್ ಮಾಡುವಂಥದ್ದು ಈಕ್ವಲ್ ಅಲ್ಲ ಅನ್ನುವಂಥ ಒಂದು ವಾದವನ್ನು ಎಲೆಕ್ಷನ್ ಕಮಿಷನ್ ಡಿಫೆನ್ಸ್ನ ಮುಖಾಂತರ ಹೇಳ್ತಾ ಇದೆ. ಈ ಒಂದು ಹಂತದಲ್ಲಿ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಿದೆ ಅಂತಂದರೆ, ಇವಾಗ ಸಿಂಗಲ್ ಪ್ರೂಫ್ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾಗಿಲ್ಲ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತೆ. ಯೂನಿವರ್ಸಲ್ಲಿ ನಾವು ಸಿಟಿಜನ್ಶಿಪ್ ಡಾಕ್ಯುಮೆಂಟ್ಗೆ ಸಂಬಂಧಿಸಿದಂತೆ ಎಲ್ಲಾದರೂ ಕನ್ಸಿಡರ್ ಮಾಡ್ತೀವ, ನಮ್ಮ ಸಿಟಿಜನ್ಶಿಪ್ಪನ್ನು ಹೇಳಿಕೆ ಒಂದು ಏನಾದರೂ ಡಾಕ್ಯುಮೆಂಟ್ ಇದೆಯಾ ಅಂತ ಇಲ್ಲ. ಬಟ್ ಏನು ಮಾಡ್ತೀವಿ, ಈಗ ಆಧಾರ್ ಕಾರ್ಡನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ, ಪಾಸ್ಪೋರ್ಟ್ ಕನ್ಸಿಡರ್ ಮಾಡ್ತಾರೆ, ವೋಟರ್ ID ಅಂತ ಕನ್ಸಿಡರ್ ಮಾಡ್ತಾರೆ. ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಿದಾಗ ಇವಾಗ ನೀವು ನೋಡಿ, ಆಧಾರ್ ಎಷ್ಟು ಮಟ್ಟಿಗೆ ಇವಾಗ ಫೇಕ್ ಆಗಿ ನಡೀತಾ ಇದ್ದಾವೆ, ವೋಟರ್ IDಗಳು ಸಹ ಫೇಕ್ ಆಗ್ತವೆ, ಪಾಸ್ಪೋರ್ಟ್ಗಳು ಫೇಕ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ಹೇಗೆ ನಾವು ನಾಗರಿಕತ್ವವನ್ನು ಕೊಡಲಿಕ್ಕೆ ಸಾಧ್ಯತೆ, ಇದು ಒಂದು ಡೀಪರ್ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಎವಿಡೆನ್ಸನ್ನು ಪ್ರೊವೈಡ್ ಮಾಡುವಾಗ, ನಮ್ಮ ಒಂದು ನಾಗರಿಕತ್ವಕ್ಕೆ ಸಂಬಂಧಪಟ್ಟಂಥ ಪ್ರೂಫನ್ನು ಪ್ರೊವೈಡ್ ಮಾಡುವಾಗ ಒಂದು ಎವಿಡೆನ್ಸ್ ಇಂಪಾರ್ಟೆಂಟ್ ಅಲ್ಲ, ಈ ಒಂದು ಎವಿಡೆನ್ಸಲ್ಲಿ ಸಾಕಷ್ಟು ಮಿಸ್ಯೂಸ್ಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಅಲ್ವಾ. ಇಲ್ಲಿ ನಾವು ಏನು ಮಾಡಬೇಕಾಗಿದೆ, ಎಲೆಕ್ಷನ್ ಕಮಿಷನ್ ಯಾವುದೇ ರೀತಿಯ ಒಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿನೂ ಅಲ್ಲ ಅಲ್ವಾ ಡಿಸೈಡ್ ಮಾಡಲಿಕ್ಕೆ. ಬಟ್ ಅವರ ಒಂದು ಫಂಕ್ಷನ್ ಏನಿದೆ, ಅವರ ಒಂದು ಕಾರ್ಯ ಏನಿದೆ,
ಚುನಾವಣೆಗೆ ಸಂಬಂಧಪಟ್ಟಂತಹ ವಿಧಿಗಳೇನಿರುತ್ತೆ, ವಿಧಾನಗಳೇನಿರುತ್ತೆ ಅದನ್ನು ಫಾಲೋ ಮಾಡ್ಕೊತ ಹೋಗಬೇಕಾಗುತ್ತೆ ಅಲ್ವಾ. ಸೊ ಇವಾಗ ನೋಡಿ, ಎಲೆಕ್ಟೋರಲ್ ರೋಲ್ ಅಂತ ಬಂದಾಗ ಅದರಲ್ಲಿ ಅಕ್ಯುರೇಟ್ ಆಗಿರ್ತಕ್ಕಂಥ ಎಲೆಕ್ಟೋರಲ್ ರೋಲನ್ನು ಅವರು ಐಡೆಂಟಿಫೈ ಮಾಡಬೇಕಲ್ಲ, ಸರಿಯಾಗಿ ಯಾರ್ಯಾರು ಇದ್ದಾರೋ ಇಲ್ವೋ ಅಂತ. ಇವಾಗ ನಮ್ಮೊಂದು ಜುಡಿಷಿಯರಿ ಲೆವೆಲಲ್ಲಿರುವಂಥ ಒಂದು ಆರ್ಗ್ಯುಮೆಂಟೇ ಡಿಫ್ರೆಂಟ್ ಆಗಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದೇ ರೀತಿಯಾಗಿ ಒಂದು ಸಿಟಿಜನ್ಶಿಪ್ಪನ್ನು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಪ್ರೊವಿಷನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ಸಿಟಿಜನ್ಶಿಪ್ ಟೈಟಲನ್ನು ಅವ್ರು ಕೊಡ್ತಾ ಇಲ್ಲ ಅನ್ನೋಂಥದ್ದಾಗಲಿ, ಅಥವಾ ಯಾವುದೇ ರೀತಿಯಾಗಿ ಕ್ವಾಸಿ ಜುಡಿಷಿಯಲ್ ಪ್ರೊಸೆಸ್ ಥರ ಅವರು ಆ್ಯಕ್ಟ್ ಮಾಡುವಂತಿಲ್ಲ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದೇ ರೀತಿಯಾಗಿ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂಥ ಟೆಸ್ಟ್ ಮಾಡುವಂತಿಲ್ಲನೂ ಸಹ ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ರಿವಿಷನ್ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡಿನಲ್ಲೂ ಸಹ ಸೆಲೆಕ್ಟಿವ್ ಆಗಿರುವಂಥ ಒಂದು ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದಾರೆ. ಯಾವ ಒಂದು ಎವಿಡೆನ್ಸನ್ನು ನ್ಯಾಷನಲ್ ವೈಡ್ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಸ್ಪಿಷಿಯಸ್ ಆಸ್ಪೆಕ್ಟನ್ನು ನಾವು ನೋಡ್ಬೋದು. ಯಾಕೆ ಎಕ್ಸ್ಕ್ಲೂಷನ್ ಮಾಡಿದ್ರು, ಇವೆಲ್ಲವೂ ಸಹ ಸುಪ್ರೀಂ ಕೋರ್ಟ್ ನಮ್ಮದು ಒಂದು ಕ್ವಶನ್ ರೈಸ್ ಆಗಿರೋದನ್ನು ನಾವು ಗಮನ ಹಚ್ಬೋದು. ಈ ಒಂದು ಸಿಟಿಜನ್ಶಿಪ್ ಡಾಕ್ಯುಮೆಂಟೇಷನ್ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಮಾರ್ಕ್ ಇದು ಮೊದಲೇದಲ್ಲ. ಈ ಮೊದಲೂ ಸಹ ಇದಕ್ಕೆ ಸಂಬಂಧಿಸಿದಂತೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೆಸಿಡೆಂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡುವಂಥದ್ದಾಗಿ ಒಂದು ಡೇಟಾವನ್ನು ಕನ್ಸಿಡರ್ ಮಾಡಿರೋದಾಗಿ ನಾವು ನೋಡ್ಬೋದು. ಸೊ ಈ ಒಂದು ಡೇಟಾವನ್ನು 2010ರಲ್ಲಿ ಕಲೆಕ್ಟ್ ಮಾಡಿರೋದಾಗಿ, 2015ರಲ್ಲಿ ಅಪ್ಡೇಟ್ ಮಾಡಿರೋದಾಗಿ ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲೂ ಸಹ ಸಾಕಷ್ಟು ರೆಸಿಡೆಂಟ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿರೋದಾಗಿ ನಾವು ಗಮನಿಸ್ತಾ ಇದ್ದೀವಿ. ಹಾಗೂ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್, ಸೊ ಇದರ ಅಡಿನಲ್ಲೂ ಸಹ ಭಾರತೀಯರು ಯಾರಿದ್ದಾರೆ, ಓನ್ಲಿ ರೆಸಿಡೆಂಟ್ಸ್ಗಳು ಯಾರು ಸಿಟಿಜನ್ಶಿಪ್ಪನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅವ್ರು ಮಾತ್ರ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತೆ. ಈ ಒಂದು ಲಾವನ್ನು ನಾವು ಕನ್ಸಿಡರ್ ಮಾಡಿರುವಂಥ ಸಂದರ್ಭದಲ್ಲಿ ನಾವು ನ್ಯಾಷನಲ್ ಲೆವೆಲಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗದೇ ಇರುವಂಥ ಹರ್ಡಲ್ಸ್ಗಳು ಕ್ರಿಯೇಟ್ ಆಗಿದೆ ಬಿಕಾಸ್ ಆಫ್ ಸಮ್ ಪೊಲಿಟಿಕಲ್ ಇಶ್ಯೂಸ್ ಆಗಿರ್ಬೋದು. ಇವಾಗ ನೋಡಿ, ನ್ಯಾಷನಲ್ ಲೆವೆಲಲ್ಲಿ ನಾವು ಪ್ರೂವ್ ಮಾಡಲಿಕ್ಕೆ ಏನು ಡಾಕ್ಯುಮೆಂಟೇಷನ್ಸನ್ನು ನೋಡ್ತಾ ಇದ್ದೀವಿ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತೆ, ಇವೆಲ್ಲ ಕ್ವಶನ್ ಮಾರ್ಕ್ಗಳನ್ನು ನಾವಿಲ್ಲಿ ಗಮನ ಹಚ್ಬೋದು. ಈ ಒಂದು ನ್ಯಾಷನಲ್ ಲೆವೆಲಲ್ಲಿರುವಂತಹ ರಿಜಿಸ್ಟರ್ ಆಫ್ ಸಿಟಿಜನ್ ಅಂತ ಏನಿದೆಯಲ್ಲ, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥ ಒಂದು ಸ್ಟೇಟ್ ಅಂತಂದರೆ ಇಂಪಾರ್ಟೆಂಟ್ಲಿ ಅಸ್ಸಾಂ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಅಸ್ಸಾಂ ಪ್ರಾಪರ್ಲಿ ಒಂದು ಇಂಪ್ಲಿಮೆಂಟೇಷನನ್ನು ಮಾಡಿದೆ, ಡ್ರಾಫ್ಟನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಪರ್ಟಿಕ್ಯುಲರ್ಲಿ 19 ಲ್ಯಾಕ್ ಪೀಪಲನ್ನು ಎಕ್ಸ್ಕ್ಲೂಡ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಕೆಲವೊಂದಿಷ್ಟು ಪೂವರ್ ಇರುವಂಥದ್ದು, ಮಿಸ್ಸಿಂಗ್ ಇರುವಂಥದ್ದು ಇವೆಲ್ಲವೂ ಇದೆ. ಬಟ್ ಕಾನ್ಸಿಕ್ವೆನ್ಸಸ್ ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ನೋಡಿ, ಜಾಸ್ತಿ ಜನರನ್ನ ನಾವು ಸಿಟಿಜನ್ಶಿಪ್ಪಿಂದ ಎಕ್ಸ್ಕ್ಲೂಡ್ ಮಾಡ್ತಾ ಇರೋದ್ರಿಂದ ವೋಟಿಂಗ್ ರೈಟ್ಸನ್ನು ಸಹ ವಯೋಲೇಟ್ ಮಾಡ್ದಂಗೆ ಆಗುತ್ತೆ. ಕೆಲವೊಂದು ಜನ ಕಳ್ಕೊತಾ ಇರೋದನ್ನು ಸಹ ನೋಡ್ತಾ ಇದ್ದೀವಿ. ಹಾಗೂ ಕೆಲವೊಂದು ಜನ ಏನು ಮಾಡಬೇಕಾಗುತ್ತೆ, ಫಾರಿನ್ ಲೆವೆಲಲ್ಲಿ ಅವರು ನಮ್ಮ ಭಾರತೀಯರಲ್ಲ ಅಂತಂದಿರುವ ಸಂದರ್ಭದಲ್ಲಿ ಟ್ರಯಲನ್ನು ಸಹ ಫೇಸ್ ಮಾಡಬೇಕಾಗುತ್ತಲ್ಲ. ಬೇರೆ ಒಂದು ರಾಷ್ಟ್ರದಲ್ಲಿ ಅವ್ರಿಗೆ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ, ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗುತ್ತಲ್ಲ. ಸೊ ಇವೆಲ್ಲವೂ ಸಹ ಇಶ್ಯೂನ ನಾವು ನೋಡಿರ್ಬೋದು ಅಸ್ಸಾಂ ರಿಲೇಟೆಡ್ ಇರುವಂತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಸಿಂಪಲ್ ಆಗಿರುವಂಥ ಕ್ವಶನ್ಸ್ ಅಂದರೆ, ನಾವು ನಮ್ಮ ನಾಗರಿಕತ್ವವನ್ನು ಪ್ರೂವ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಸಿಂಗಲ್ ಪ್ರೂಫ್ ಇಲ್ಲ, ಸಿಂಗಲ್ ID ಇಲ್ಲ ಅಂತಲೇ ಹೇಳ್ಬೋದು. ಪಾಸ್ಪೋರ್ಟ್, ಆಧಾರ್, ವೋಟರ್ ID ಈ ರೀತಿಯಾಗೆಲ್ಲ ನೋಡ್ತಾ ಇದ್ವಿ. ಸಿಂಗಲ್ ID ಕಾರ್ಡ್ ಇಲ್ಲ ಅಂತಲೇ ನಾವು ಗಮನ ಹಚ್ಬೋದು. ಸೊ ಇದರಿಂದ ನಮ್ಮ ಒಂದು ಸಿಟಿಜನ್ ಮೇಲೂ ಸಹ ಸಾಕಷ್ಟು ಬರ್ಡನ್ನ ಕ್ರಿಯೇಟ್ ಮಾಡಿದೆ, ಇಂಡಿವಿಜುವಲ್ ಮೇಲೆ ಒಂದು ಬರ್ಡನನ್ನು ಕ್ರಿಯೇಟ್ ಮಾಡಿದೆ ಅಂತ ಗಮನ ಹಚ್ಬೋದು. ಸೊ ಇವಾಗ ನಾವು ನೋಡಿದ್ವಿ, ಸಿಟಿಜನ್ಶಿಪ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳಿದ್ದಾವೆ, ಆ್ಯಕ್ಟ್ ಅಂತ ನೋಡ್ತೇವೆ. ನ್ಯಾಷನಲ್ ಲೆವೆಲಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದೀವಿ, ಸಿಟಿಜನ್ಸ್ ರಿಲೇಟೆಡ್ ಇರುವಂತೆ, ಪಾಪ್ಯುಲೇಷನ್ ರಿಲೇಟೆಡ್ ಇರುವಂತೆ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ರೆಸಿಡೆಂಟ್ಸನ್ನು ಇನ್ಕ್ಲೂಡ್ ಮಾಡೋದಾಗಲಿ, ಕೇವಲ ಸಿಟಿಜನ್ಸನ್ನು ಇನ್ಕ್ಲೂಡ್ ಮಾಡುವಂಥದ್ದಾಗಲಿ. ಬಟ್ ಇವೆಲ್ಲವನ್ನು ನಾವು ಹೇಗೆ ಇಂಟರ್ ಕನೆಕ್ಟ್ ಮಾಡ್ತಾ ಇದ್ದೀವಿ, ಇದು ಪೊಲಿಟಿಕಲಿ ತುಂಬ ಸೆನ್ಸಿಟಿವ್ ಇಶ್ಯೂ ಅಂತಲೇ ಇಲ್ಲಿ ಗಮನ ಹರಿಸುವಂಥದ್ದು. ಅಂದರೆ ಆ ರೀತಿಯಂಥ ಸ್ಥಿತಿಗತಿಗಳಲ್ಲಿ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಂದರೆ ಇಲ್ಲಿ ಕ್ರಿಯೇಟ್ ಆಗಿರುವಂಥ ಒಂದು ಫಿಲಾಸಾಫಿಕಲ್ ಪ್ಯಾರಡಾಕ್ಸ್ ಅಂತಂದರೆ, ಜನರು ಆಯ್ಕೆ ಮಾಡಿ ಕಳಿಸಿರುವಂತಹ ಈ ಒಂದು ಸ್ಟೇಟ್ ಪವರ್ ಏನಿದೆಯಲ್ಲ, ಜನರ ಒಂದು ಸ್ವಾತಂತ್ರ್ಯತೆಯನ್ನೇ ಓವರ್ ರೈಡ್ ಮಾಡ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ಹಾಗಾಗಿ ಇಲ್ಲಿರುವಂತಹ ಕೋರ್ ಇಶ್ಯೂ ಸಿಟಿಜನ್ಶಿಪ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಪರ್ಟಿಕ್ಯುಲರ್ಲಿ ಮೇನ್ಸ್ ಆಸ್ಪೆಕ್ಟ್ ಅಂತ ಬಂದಿರ್ಬೋದು ಅಥವಾ ಎಸ್ಸೆ ಅಂತ ಬಂದಾಗ, ನೀವು ಇಲ್ಲಿರುವಂಥ ಒಂದು ಕಾನ್ಸೆಪ್ಟನ್ನು ಹೇಗೆ ಒಂದು ಲಾ ಆಗಿರ್ಬೋದು ಅಥವಾ ಸರ್ಕಾರ ತಂದಿರುವಂತಹ ಪಾಲಿಸೀಸ್ಗಳು, ಸಿಟಿಜನ್ಶಿಪ್ಗೆ ಸಂಬಂಧಿಸಿದಂತಹ ಇನಿಷಿಯೇಟಿವ್ಸ್ಗಳು ಹೇಗೆ ಒಂದು ಕ್ಲಾರಿಟಿಯನ್ನು ತರ್ತಾ ಇಲ್ಲ. ಓಕೆ, ಇಲ್ಲಿ ಇನ್ನೂ ಒಪೇಕ್ನೆಸ್ಸು ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಒಂದು ಸೊಲ್ಯೂಷನನ್ನು ಸಹ ಕೊಟ್ಟಿಲ್ಲ ಅಂತಲೇ ಗಮನ ಹಚ್ಬೋದು. ಇವಾಗ ರೀಸೆಂಟಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತೆಗೆದುಕೊಂಡಿರುವಂಥ ಒಂದು ಇನಿಷಿಯೇಟಿವ್ನಿಂದಾಗಿ ಮತ್ತೆ ಅಗೇನ್ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕ್ರಿಯೇಟ್ ಮಾಡಿದೆ ಅನ್ನುವಂಥ ಡೈಮೆನ್ಷನು ನಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಹಂತದಲ್ಲಿ ದ ರಿಯಲ್ ಸ್ಟೋರಿ ಆಫ್ ದ ಇಂಡಿಯಾ ರಷ್ಯಾ ಸಮಿಟ್, ಈ ಒಂದು ಇಶ್ಯೂನ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್, ಇಂಡಿಯಾ ಮತ್ತು ರಷ್ಯಾದ ಒಂದು ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ, ಬಯಲ್ಯಾಟ್ರಲ್ ಕೋಆಪರೇಷನ್ ಕಂಟೆಕ್ಸ್ಟ್ ನಿಮಗೆಲ್ಲ ಗೊತ್ತಿದೆ. ರೀಸೆಂಟ್ಲಿ ಪುಟಿನ್ ಅವರು ಭಾರತಕ್ಕೆ ವಿಸಿಟ್ ಮಾಡಿರುವಂಥ ಒಂದು ಹಂತದಲ್ಲಿ ಹೇಗೆ ಭಾರತ ಕೆಲವೊಂದಿಷ್ಟು ಬಯಲ್ಯಾಟ್ರಲ್ ಟ್ರೇಡ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ವ್ಯಕ್ತಪಡಿಸಿದೆ, ಎರಡೂ ಕಂಟ್ರಿಗಳ ಮಧ್ಯೆ ಹೇಗೆ ಒಂದು ಕೋಆಪರೇಷನ್ ಎನ್ಹಾನ್ಸ್ ಆಗಿದೆ ಅನ್ನುವಂಥದ್ದಾಗಿರ್ಬೋದು.
ಹಾಗೂ ಕೆಲವೊಂದಿಷ್ಟು ಗ್ಲೋಬಲ್ ಲೆವೆಲಲ್ಲಿರುವಂಥ ಇಶ್ಯೂಸ್, ಅದರಲ್ಲೂ ವಾರ್ ರಿಲೇಟೆಡ್ ಇರುವಂತೆ ಭಾರತದ ಒಂದು ಪರ್ಸ್ಪೆಕ್ಟಿವ್, ಒಂದು ಪೀಸ್ ಟಾಕನ್ನು ಮಾಡಲಿಕ್ಕೂ ಸಹ ಒಂದು ವೆಲ್ಕಮ್ ಗೆಸ್ಚರನ್ನು ಇಲ್ಲಿ ಪ್ರೊವೈಡ್ ಮಾಡಿದೆ ಅಂತ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಇವಾಗ ಒಂದು ಸಮಿಟ್ ನಡೆಯಲ್ಲಿ ಯಾವ ಏರಿಯಾಗೆ ಸಂಬಂಧಪಟ್ಟಂಥ ಒಂದು ಕೋಆಪ್ರೇಷನನ್ನು ಮಾಡಿದರೆ ಕಂಪ್ಲೀಟ್ ಆಗಿರುವಂಥ ಒಂದು ಅನಾಲಿಸಿಸನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಏನು ಆ್ಯಕ್ಚುಲಿ ರಿಯಲ್ ಸ್ಟೋರಿ ಇದೆ ಅನ್ನೋದ್ರ ಬಗ್ಗೆ ಆಥರ್ ಅವರ ಒಂದು ಕನ್ಸರ್ನ್ ಇದೆ. ಸೊ ಇಲ್ಲಿ ನೋಡಿ, ಭಾರತದ ಒಂದು ಕಾನ್ಫಿಡೆನ್ಸ್, ಅದರಲ್ಲೂ ಈ ಒಂದು ಫಾರಿನ್ ಪಾಲಿಸಿ ಅಂತ ಬಂದಾಗ ತುಂಬ ಇಂಡಿಪೆಂಡೆಂಟ್ ಇದೆ. ನಾವು ಯಾರ ಮಾತನ್ನು ಕೇಳೋದಿಲ್ಲ, ಅಥವಾ ಯಾವುದೇ ಒಂದು ಬ್ಲಾಕ್ನ ಇನ್ಫ್ಲೂಯೆನ್ಸ್ ನಡಿನಲ್ಲೂ ಬರೋದಿಲ್ಲ ಅಂತ ನಿಮಗೆ ಗೊತ್ತು. ಸೊ ನಮಗೇನಾದರೂ ಒಂದು ಟ್ರೇಡ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ, ಇಲ್ಲಿ ಒಂದು ತಾರತಮ್ಯವನ್ನು ಕ್ರಿಯೇಟ್ ಮಾಡ್ತಾ ಇದೆ, ಸೊ ವೆಸ್ಟರ್ನ ಒಂದು ಇಂಟ್ರೆಸ್ಟ್ ಇದೆ, ಈ ರೀತಿಯಾದಂಥ ಸಾಕಷ್ಟು ರೀಸನ್ಸ್ಗಳ ಮುಖಾಂತರ ಭಾರತ ಸಾಕಷ್ಟು ಬ್ಲಾಕ್ನಿಂದ ಹೊರಗೆ ಬರ್ತಾ ಇರೋದನ್ನು ನಾವು ಗಮನಿಸ್ಬೋದು. ಅಂದರೆ ಪರ್ಟಿಕ್ಯುಲರ್ಲಿ ತನ್ನ ಒಂದು ಸ್ವತಂತ್ರವಾಗಿರುವಂತಹ ಫಾರಿನ್ ಪಾಲಿಸಿಯನ್ನು ಇದು ಫಾಲೋ ಮಾಡ್ತಾ ಬರ್ತಾ ಇದೆ. ಇದು ಭಾರತದ ಒಂದು ಕಾನ್ಫಿಡೆನ್ಸ್ ಅಂತಲೇ ಹೇಳ್ತಾ ಇದ್ದಾರೆ ಆಥರ್ ಅವರು. ಎಸ್, ಇಟ್ ಈಸ್ ಟ್ರೂ. ಇವಾಗ ನೋಡಿ, ರಷ್ಯಾಗೆ ಸಂಬಂಧಪಟ್ಟಂತಹ ಒಂದು ಪಾರ್ಟ್ನರ್ಶಿಪ್ಪನ್ನು ತಡೆಗಟ್ಟಬೇಕು ಅಂತ ವೆಸ್ಟರ್ನ್ ಪ್ರೆಷರನ್ನು ಸಹ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅವರು ಎಷ್ಟು ಮಟ್ಟಿಗೆ ನಮ್ಮ ಮೇಲೆ ಟ್ಯಾರಿಫನ್ನು ವಿಧಿಸ್ತಾ ಇದ್ದಾರೆ ಅಂತಲೂ ನೋಡ್ಬೋದು. ಆದರೂ ಸಹ ಭಾರತ ಇವತ್ತು ರಷ್ಯಾವನ್ನು ಪ್ರಯಾರಿಟಿ ಪಾರ್ಟ್ನರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಪುಟಿನ್ ಅವರು ಈ ಒಂದು ಗೆಸ್ಚರನ್ನು ಸಹ ವೆಲ್ಕಮ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ನಮ್ಮ ಒಂದು ರಿಲೇಷನ್ ಏನಿದೆಯಲ್ಲ ರಷ್ಯಾದೊಂದಿಗೆ, ಇದು ಒಂದು ಪೀಸ್ ನೆಗೋಸಿಯೇಷನ್ ಆಗಿರ್ಬೋದು, ವಾರ್ ಆಗಿರ್ಬೋದು, ಅಥವಾ ಪ್ರೀವಿಯಸ್ಲಿ ಯಾವ ರೀತಿ ಅಂತ ಒಂದು ಸಪೋರ್ಟ್ ಇತ್ತು. ನಾವು ರೀಸೆಂಟ್ಲಿ ಮೋದಿಜಿಯವರು ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್, ಧ್ರುವ ತಾರಾ ಅಂತ ಒಂದು ಸ್ಟೇಟ್ಮೆಂಟನ್ನು ಸಹ ಕೊಟ್ಟಿದ್ದಾರೆ. ರಷ್ಯಾಗೆ ಕೊಟ್ಟಿರುವಂಥ ಒಂದು ಟೈಟಲ್ ಆಗಿರ್ಬೋದು. ಅಂದರೆ ಅಷ್ಟರ ಮಟ್ಟಿಗೆ ನಮಗೆ ಪೋಲಾರ್ ಸ್ಟಾರ್ ಆಗಿ ವರ್ಕ್ ಮಾಡ್ತಾ ಇರೋದನ್ನು ನೋಡ್ಬೋದು. ಸೊ ಇವಾಗ ಪ್ರಸ್ತುತವಾಗಿ ರಷ್ಯಾದ ಒಂದು ಗ್ಲೋಬಲ್ ಲೆವೆಲ್ನಲ್ಲಿರುವಂಥ ಇಮೇಜ್, ಅದರಲ್ಲೂ ಬೇರೆ ಕಂಟ್ರೀಸ್ಗಳು ಸ್ಯಾಂಕ್ಷನ್ ಹಾಕಲಿಕ್ಕೆ ಕಾರಣ ಅಂದರೆ ಉಕ್ರೈನ್ ರಿಲೇಟೆಡ್ ಇರುವಂಥ ಒಂದು ಕನ್ಸರ್ನ್ ಆಗಿದೆ. ಸೊ ಈ ಒಂದು ಉಕ್ರೈನ್ ರಿಲೇಟೆಡ್ ಇರುವಂಥ ಅಗ್ರಿಮೆಂಟ್ ಇವಾಗ ಅಂದರೆ ಡಿಸ್ಅಗ್ರಿ ಆಗಬೇಕು ಅಂತ ಕಂಪ್ಲೀಟಾಗಿ US ಒಂದು ಸ್ಟ್ಯಾಂಡನ್ನು ನಾವು ನೋಡ್ಬೋದು. ಟ್ರಂಪ್ ಅವರು ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಎಫರ್ಟ್ಸನ್ನು ಹಾಕ್ತಾ ಇರೋದಾಗೂ ನೋಡ್ಬೋದು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಪೀಸ್ ಎಫರ್ಟ್ಸ್ಗೆ ಸಂಬಂಧಿಸಿದಂಥ ಮೋದಿಜಿಯವರು ಇವಾಗ ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ಪೀಸ್ ಡಿಪ್ಲೊಮಸಿ ಅಂತ ಬಂದಾಗ ನಾವು ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪೀಸ್ ಮಾಡಬೇಕು ಅಂತಲೇ, ಅಂದರೆ ಒಂದು ಯುದ್ಧವನ್ನು ತಡೆಗಟ್ಟಬೇಕು ಅಂತ ಟ್ರಂಪ್ ಅವರು ಅದೇ ರೀತಿಯಂಥ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ನಾವು ಯಾವುದೇ ರೀತಿಯಾಗಿ ನೀವು ಜಗಳಾಡಿ ಅಂತ ಏನು ಹೇಳ್ತಾ ಇಲ್ಲ ಅಲ್ವಾ. ಸೊ ನಮ್ಮದು ಒಂದೇ ವಾದನ ಇದೆ, ಸೇಮ್ ಟು ಸೇಮ್ ವಾದನ ಇದೆ ಅಂತಲೇ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಗ್ಲೋಬಲ್ ಲೆವೆಲಲ್ಲಿರುವಂತಹ ಇಂಪಾರ್ಟೆಂಟ್ ಚಾಲೆಂಜ್, ರಷ್ಯಾ ಅಂತ ಬಂದಾಗ ಇಂಪಾರ್ಟೆಂಟ್ ಚಾಲೆಂಜ್ ಅಂತಂದರೆ ವಾರ್ಗೆ ರಿಲೇಟೆಡ್ ಇರುವಂಥ ಒಂದು ಬೇಸಿಕ್ ಚಾಲೆಂಜ್ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಇದರೊಂದಿಗೆ ಇವಾಗ ಬೈಲ್ಯಾಟ್ರಲ್ ಲೆವೆಲಲ್ಲಿ ಮಾಡ್ತಾ ಇರುವಂಥ ಪ್ರೋಗ್ರಾಮ್ನ ಆಧಾರದ ಮೇಲೆ ಭಾರತಕ್ಕೆ ಎಷ್ಟು ಮಟ್ಟಿಗೆ ಬೆನಿಫಿಟ್ ಆಗುತ್ತೆ, ಸ್ಟ್ರಾಟಜಿಕಲಿ ಒಂದು ಎಕನಾಮಿಕ್ ಏರಿಯಾ ಅಥವಾ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ, ಏನು ಆ್ಯಕ್ಷನ್ಸ್ಗಳಿದ್ದಾವೆ, ಯಾವ ರೀತಿಯಾದಂಥ ಟಾರ್ಗೆಟ್ಸ್ ಇದ್ದಾವೆ ಅಂತಲೂ ಸಹ ನಾವಿಲ್ಲಿ ಗಮನಿಸ್ಬೋದು. ಸೊ ಪ್ರಸ್ತುತವಾಗಿ ಒಂದು ಟ್ರೇಡ್ ರಿಲೇಟೆಡ್ ಇರುವಂತೆ ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಬೈಲ್ಯಾಟ್ರಲ್ ಟ್ರೇಡ್ ಏನಿದೆಯಲ್ಲ, ಒಟ್ಟಾರೆಯಾಗಿ $100 ಬಿಲಿಯನ್ ಅಷ್ಟು ಟ್ರೇಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರಲ್ಲಿ ಒಂದು ಟಾರ್ಗೆಟನ್ನು ಹಾಕೊಂಡಿದೆ. 2030 ಒಳಗಾಗಿ ಇಷ್ಟರ ಮಟ್ಟಿಗೆ ನಾವು ಟ್ರೇಡನ್ನು ಮಾಡಬೇಕು ಅಂತ ಒಂದು ಎಕನಾಮಿಕ್ ಕೋಆಪ್ರೇಷನ್ ಆಧಾರದ ಮೇಲೆ. ಹಾಗೂ ನಾವು ಮಾಡ್ತಾ ಇರುವಂಥ ಒಂದು ಟ್ರೇಡ್ ನಡಿನಲ್ಲಿ ಹೆಚ್ಚು ನ್ಯಾಷನಲ್ ಕರೆನ್ಸೀಸನ್ನು ಯೂಸ್ ಮಾಡಬೇಕು. ರಷ್ಯಾದ ರುಬೆಲ್ ಕರೆನ್ಸಿ ಆಗಿರ್ಬೋದು, ಭಾರತದ ಒಂದು ರುಪಿ. ಸೊ ಈ ರೀತಿಯಾಗಿ ನ್ಯಾಷನಲ್ ಕರೆನ್ಸಿಯ ಮುಖಾಂತರ ಡಾಲರ್ನ ಒಂದು ಇನ್ಫ್ಲುಯೆನ್ಸನ್ನು ತಡೆಗಟ್ಟಬೇಕು ಅನ್ನುವಂಥ ಇದ್ರ ಬಗ್ಗೆ ನಾವು ಸಾಕಷ್ಟು ಸರ್ತಿ ನೋಡಿದ್ದೀವಿ. ಇವಾಗ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಆಸ್ಪೆಕ್ಟ್ ಅಂತ ಬಂದಾಗ ನಾವು ಬ್ಯಾರಿಯರ್ಸ್ಗಳು ಏನಿರುತ್ತಲ್ಲ, ಓಕೆ, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ಗಳು ಏನಿರುತ್ತಲ್ಲ, ಸೊ ಸಮ್ಟೈಮ್ಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ಗಳಂತ ಇರುತ್ತೆ. ಸೊ ಈ ಒಂದು ಹಂತದಲ್ಲಿ ಕ್ವಾಲಿಟಿ ವೈಸ್ ಚೆಕ್ ಮಾಡುವಂಥದ್ದಾಗಲಿ ಅಥವಾ ಒಂದು ಸ್ಟ್ಯಾಂಡರ್ಡೈಸೇಷನನ್ನು ಮೇಂಟೈನ್ ಮಾಡುವಂಥದ್ದಾಗಲಿ, ಆ ಬ್ಯಾರಿಯರ್ಸ್ಗಳು ಏನಿರುತ್ತಲ್ಲ ಅವುಗಳನ್ನೆಲ್ಲ ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗೂ ಸೆಕ್ಟರ್ ವೈಸ್ ಕೋಆಪ್ರೇಷನ್ ಅಂತ ನೋಡಿದಾಗ ಎನರ್ಜಿ ಸೆಕ್ಟರ್ನ ಆಧಾರದ ಮೇಲೆ ಆಗಿರ್ಬೋದು, ಫರ್ಟಿಲೈಸರ್, ಫಾರ್ಮಾಸ್ಯೂಟಿಕಲ್, ರೈಲ್ವೆ, ಮಿನರಲ್, ಈ ರೀತಿಯಾಗಿ ಡಿಫ್ರೆಂಟ್ ಸೆಕ್ಟರ್ನ ಒಂದು ಡೈವರ್ಸಿಫಿಕೇಷನನ್ನು ಇಲ್ಲಿ ಎಂಫಸಿಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಪರ್ಟಿಕ್ಯುಲರ್ಲಿ ಭಾರತಕ್ಕೆ ಬೇಕಾಗುವಂಥ ಒಂದು ಸಪೋರ್ಟ್ ಅಂದ್ರೇ ಆಯಿಲ್, ರೈಟ್. ಇವಾಗ ನೋಡಿ, ಭಾರತ ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಅಂತಲೇ ನಾವು ಗಮನ ಹರಿಸಬಹುದು. ಸೊ ಇಂಪಾರ್ಟೆಂಟ್ಲಿ ಫಾಸಿಲ್ ಫ್ಯೂಯಲ್ಸ್ ಅಂತ ಬಂದಾಗ ಹೈಯೆಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಸೆಕೆಂಡ್ ನಾವೇ ಆಗಿದ್ದೀವಿ ಅಂತ ಹೇಳ್ಬೋದು. ಈ ಒಂದು ಹಂತದಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ಫಾಸಿಲ್ ಫ್ಯೂಯಲ್ಸ್ನ ಒಂದು ನೀಡಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ರಷ್ಯಾದ ಒಂದು ರಿಲೇಷನ್ಶಿಪ್ ನಮಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಅವರು ತುಂಬ ಕಡಿಮೆ ಬೆಲೆಯಲ್ಲಿ ನಮಗೆ ಕೊಡ್ತಾ ಇದ್ದಾರೆ, ಚೀಪ್ ಆಗಿರ್ತಕ್ಕಂಥ ಕ್ರೂಡ್ ಸಿಗ್ತಾ ಇದೆ, ಸೊ ಕೋಲ್ ಸಿಗ್ತಾ ಇದೆ, ಯುರೇನಿಯಂ ರಿಸೋರ್ಸಸ್ಗಳು ಸಿಗ್ತಾ ಇದೆ. ಸೊ ಇವೆಲ್ಲ ಕ್ರಿಟಿಕಲ್ ಮಿನರಲ್ಸ್ಗಳು, ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮಿನರಲ್ ರಿಸರ್ವ್ಸನ್ನು ಹೆಚ್ಚು ಹೊಂದಿರುವಂಥ ಆ ಒಂದು ರಾಷ್ಟ್ರ ಅಂದರೆ ರಷ್ಯಾ ಪರ್ಟಿಕ್ಯುಲರ್ಲಿ ನಮಗೆ ಸಪೋರ್ಟನ್ನು ಮಾಡ್ತಾಯಿದೆ. ಬಿಕಾಸ್ ನಾವು ಕಂಪ್ಲೀಟಾಗಿ ಚೈನಾದ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಲಿಕ್ಕೆ ಆಗೋದಿಲ್ಲ. US ಸಹ ಒನ್ ಟೈಮಲ್ಲಿ ಒಂದು ರೀತಿಯಾದಂಥ ರಿಯಾಕ್ಷನನ್ನು ಕೊಡ್ತಾ ಇದೆ. ಸೊ ಇಲ್ಲಿ ನಮಗೆ ರಷ್ಯಾದೊಂದಿಗೆ ಮೊದಲಿಂದನೂ ಸಹ ಒಂದು ಒಳ್ಳೆ ರೀತಿಯಾದಂಥ ಸಂಬಂಧವನ್ನು ಟೈಯನ್ನು ಕನ್ಸಿಡರ್ ಮಾಡ್ಕೊತ ಬರ್ತಾ ಇದ್ದೀವಿ. ಎನರ್ಜಿ ಕೋಆಪ್ರೇಷನ್ ಅಡಿಯಲ್ಲಿ ಸಾಕಷ್ಟು
ಬದಲಾವಣೆ ಆಗ್ತಾ ಇರೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇದರೊಂದಿಗೆ ಕೆಲವೊಂದಿಷ್ಟು ಇನಿಷಿಯೇಟಿವ್ಸನ್ನು ಫೋಕಸ್ ಮಾಡಿದ್ದಾರೆ ರೀಸೆಂಟ್ಲಿ. 3 ಏರಿಯಾ ನಡಿನಲ್ಲಿ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದಾಗಿ. ಮೊದಲ ಹಂತದಲ್ಲಿ ಕನೆಕ್ಟಿವಿಟಿಯ ಆಧಾರದ ಮೇಲೆ ಇವಾಗ ಮ್ಯಾರಿಟೈಮ್ ರಿಲೇಟೆಡ್ ಇರುವಂಥ ಕೆಲವೊಂದಿಷ್ಟು ಕಾರಿಡಾರ್ಸ್ಗಳನ್ನು ಸಹ ಡೆವಲಪ್ ಮಾಡಬೇಕು ಅನ್ನುವಂಥ ಒಂದು ಟಾಕನ್ನು ಸಹ ನಾವಿಲ್ಲಿ ಕಾಣ್ಬೋದು. ಅಂದರೆ ಈ ಒಂದು ಸಮ್ಮಿಟ್ನಲ್ಲಿ ಇರ್ತಕ್ಕಂಥ ಕೋಆಪರೇಷನ್ ಆಧಾರದ ಮೇಲೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಒಂದು ಚೆನ್ನೈನ ಮುಖಾಂತರ ರಷ್ಯಾಗೆ ಬಿಲಾಂಗ್ ಆಗ್ತಕ್ಕಂಥ ವ್ಲಾಡಿವೋಸ್ಟಾಕ್ ಮ್ಯಾರಿಟೈಮ್ ಕಾರಿಡಾರನ್ನು ಡೆವಲಪ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ನಾರ್ತ್ ಸಿ ರೂಟನ್ನು ಸಹ ಡೆವಲಪ್ ಮಾಡಬೇಕು ಅಂತ, ಪರ್ಟಿಕ್ಯುಲರ್ಲಿ ಏಷ್ಯಾ ಯುರೋಪ್ ಟ್ರಾವೆಲ್ ಮಾಡಲಿಕ್ಕೆ ಈಸಿ ಆಗಲಿ ಅನ್ನುವಂಥ ಒಂದು ಸಂದರ್ಭದಲ್ಲಿ ನಾರ್ತ್ ಸಿ ರೂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶಿಪ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಷನನ್ನು ಸಹ ಇಲ್ಲಿ ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೂ ಆರ್ಕ್ಟಿಕ್ ಕೋಆಪರೇಷನ್ನು ಸಹ ಇಲ್ಲಿ ಫೋಕಸ್ ಮಾಡ್ಬೋದು. ಆರ್ಕ್ಟಿಕ್ ಕೋಆಪರೇಷನ್ ಸೆಕೆಂಡ್ ಆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಫಸ್ಟು ಕನೆಕ್ಟಿವಿಟಿ ಮತ್ತು ಮ್ಯಾರಿಟೈಮ್ ಕಾರಿಡಾರ್ ಅಂತ ನಾವು ಗಮನಿಸ್ಬೋದು. ಆರ್ಕ್ಟಿಕ್ ಕೋಆಪರೇಷನ್ ಅಡಿನಲ್ಲಿ ಭಾರತೀಯ ನಾವಿಕರಿಗೆ ರಷ್ಯಾ ಟ್ರೈನ್ ಮಾಡಲಿದೆ. ಸೊ ನಮ್ಮ ಒಂದು ಭಾರತೀಯ ನಾವಿಕರಿಗೆ ಬೇಕಾಗುವಂಥ ಒಂದು ತರಬೇತಿಯನ್ನು ಅವರು ಕೊಡಲಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಆರ್ಕ್ಟಿಕ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಫ್ಯೂಚರಿಸ್ಟಿಕಲಿ ಒಂದು ಓಪನ್ ಆಕ್ಸೆಸನ್ನು ಪ್ರೊವೈಡ್ ಮಾಡೋದ್ರಲ್ಲಿಯೂ ಸಹ ಒಂದು ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ. ಒಂದು ರಿಸೋರ್ಸ್ನ ಆಧಾರದ ಮೇಲೆ ಇಲ್ಲಿ ಫೋಕಸನ್ನು ಮಾಡ್ತಾ ಇದ್ದಾರೆ. ರಿಸೋರ್ಸಿಂಗ್ ಇರ್ಬೋದು ಹಾಗೂ ಟ್ರೈನಿಂಗ್ಗೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಜೊತೆಗೆ ಭಾರತದಲ್ಲಿರ್ತಕ್ಕಂತಹ ಸ್ಕಿಲ್ಡ್ ಲೇಬರ್ಸ್, ಅದರಲ್ಲೂ ಸೆಮಿ ಸ್ಕಿಲ್ಡ್ ಲೇಬರ್ಸ್ ಅಂತ ಇರ್ಬೋದು, ಈ ಒಂದು ಲೇಬರ್ಸ್ಗಳು ರಷ್ಯಾಗೆ ಹೋಗಲಿದ್ದಾರೆ. ಸೊ ಅಲ್ಲಿ ಬೇಕಾಗಿರುವಂಥ ಒಂದು ಡೆಮೋಗ್ರಫಿಕ್ ಕ್ರೈಸಿಸನ್ನು ಫುಲ್ಫಿಲ್ ಮಾಡುವಂಥ ಹಂತದಲ್ಲಿ ಅಲ್ಲಿ ಬೇಕಾಗಿರುವಂಥ ಒಂದು ಕ್ಯಾಜುಯಾಲಿಟೀಸ್ಗೆ ಭಾರತೀಯರು ಹೋಗಲಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಅದಕ್ಕೆ ಸಂಬಂಧಿಸಿದಂತೆ ಏನೇನು ಒಂದು ಹರ್ಡಲ್ಸ್ಗಳಿದೆ ಅವನ್ನೆಲ್ಲ, ಅಂದರೆ ಬ್ಯಾರಿಯರ್ಸ್ಗಳು ಏನಿದಾವಲ್ಲ ಅವುಗಳನ್ನೆಲ್ಲ ರಿಮೂವ್ ಮಾಡಲಿಕ್ಕೂ ಸಹ ಈ ಒಂದು ಕೋಆಪರೇಷನ್ ಅಡಿಯಲ್ಲಿ ಮುಂದಾಗಿರೋದನ್ನು ನೋಡ್ತಾ ಇದ್ವಿ. ಇದರೊಂದಿಗೆ ನಾವು ಡಿಫೆನ್ಸ್ನ ಆಧಾರದ ಮೇಲೂ ಸಹ ನೋಡಿರೋ ಪ್ರಕಾರ ಬ್ರಹ್ಮೋಸ್ ಆಗಿರ್ಬೋದು, S-400 ಆಗಿರ್ಬೋದು, ಅದರಲ್ಲೂ ಒಂದು ಡಿಫೆನ್ಸ್ ಸೆಕ್ಟರ್ ನಡಿನಲ್ಲಿ ಸೆಲ್ಫ್ ರಿಲಯನ್ಸ್ ಆಸ್ಪೆಕ್ಟ್ ಅಂತ ಬಂದಾಗ ಭಾರತಕ್ಕೆ ಸಾಕಷ್ಟು ಸಪೋರ್ಟನ್ನು ಇವತ್ತು ರಷ್ಯಾ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ನ್ಯೂಕ್ಲಿಯರ್ ಆಸ್ಪೆಕ್ಟ್ ಅಂತಲೂ ಬಂದಾಗ ಇದು ಕೋಆಪರೇಷನನ್ನು ಕೊಡ್ತಾ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ಪೆಕ್ಟ್ ನಡಿನಲ್ಲೂ ಸಹ ಒಂದು ಕೊಲ್ಯಾಬ್ರೇಷನನ್ನು ಪ್ರೊವೈಡ್ ಮಾಡ್ತಾ ಇದೆ ಅಂತ ಗಮನಿಸ್ತಾ ಇದೆ. ಬೇಸಿಕ್ ಏರಿಯಾ ಯಾವ ರೀತಿಯಾಗಿದೆ, ಡಿಫೆನ್ಸ್, ಸ್ಪೇಸ್ ಹಾಗೂ ನ್ಯೂಕ್ಲಿಯರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ರೀತಿಯಂಥ ಸೆಕ್ಟರ್ ವೈಸ್ ಕೋಆಪರೇಷನನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ರಿಯಲ್ ಸ್ಟೋರಿ ಅಂತ ಬಂದಾಗ ಒಂದು ಈ ರಿಲೇಷನ್ಶಿಪ್ಪಲ್ಲಿ ಡೆವಲಪ್ ಆಗಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ಉಕ್ರೈನ್ ವಾರ್ ರಿಲೇಟೆಡ್ ಇರುವಂತೆ, ಒಂದು ವೆಸ್ಟರ್ನ್ ಪ್ರೆಷರ್ಗೆ ಸಂಬಂಧಪಟ್ಟಂತೆ ಉಕ್ರೈನ್ ವಾರ್ ಅಂತ ಬಂದಾಗ ಗ್ಲೋಬಲ್ ಲೆವೆಲಲ್ಲಿ ಒಂದು ಅಲೈನ್ಮೆಂಟನ್ನು ಯಾವ ರೀತಿಯಾಗಿ ರಷ್ಯಾ ಮಾಡ್ಕೋಬೇಕಾಗಿದೆ, ಇವುಗಳೆಲ್ಲವಂತೂ ಬಂದಾಗ ಭಾರತ ಮತ್ತು ರಷ್ಯಾದ ಒಂದು ಪಾರ್ಟ್ನರ್ಶಿಪ್ ಎಷ್ಟರ ಮಟ್ಟಿಗೆ ಈ ಒಂದು ಸ್ಟ್ರಾಟಜಿಕ್ ಕ್ವಶನ್ಸ್ಗಳನ್ನು ಫುಲ್ಫಿಲ್ ಮಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಇಂಪಾರ್ಟೆಂಟ್ಲಿ ಜಾಗತಿಕವಾಗಿ ನಡೀತಿರ್ತಕ್ಕಂಥ ಯುದ್ಧಗಳನ್ನು ತಡೆಗಟ್ಟೋದ್ರಲ್ಲಿ ಭಾರತದ ಒಂದು ಕೋಆಪರೇಷನ್ ಎಷ್ಟರ ಮಟ್ಟಿಗೆ ಇಲ್ಲಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಲ್ವಾ. ಇವಾಗ ನೋಡಿ, ಉಕ್ರೈನ್ ಕ್ರೈಸಿಸನ್ನು ಕಡಿಮೆ ಮಾಡೋದರಲ್ಲಿ ಭಾರತದ ಒಂದು ಬ್ಯಾಲೆನ್ಸಿಂಗ್ ಫೋರ್ಸ್ ಎಷ್ಟರ ಮಟ್ಟಿಗೆ ಸಹಕಾರಿ ಆಗ್ಬೋದು. ನಾವು ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಬೋತ್ ಸೈಡಲ್ಲಿ. ಇವಾಗ ಪೀಸ್ ಟಾಕ್ ಅಂತ ಬಂದಾಗ ಒಂದು ಸಪೋರ್ಟನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಎಷ್ಟು ಮಟ್ಟಿಗೆ ಬಯಲ್ಯಾಟ್ರಲ್ ಕೋಆಪರೇಷನ್ ಒಂದು ವಾರನ್ನು ತಡೆಗಟ್ಟೋದ್ರಲ್ಲಿ ಮುಂದಾಗುತ್ತೆ ಅಂತ ಆಥರ್ ಅವರು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಬೇಕಾಗಿರುವಂಥ ಒಂದು ನೀಡ್ಸ್ನ ಆಧಾರದ ಮೇಲೂ ಇರ್ಬೋದು, ರಷ್ಯಾದ ಒಂದು ಇನ್ಫ್ಲುಯೆನ್ಸನ್ನು ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ, US ಒಂದು ಪ್ರೆಷರನ್ನು ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ ರಷ್ಯಾದ ಇಂಪಾರ್ಟೆನ್ಸನ್ನು ಸಹ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಪೀಸನ್ನು ತರೋದ್ರಲ್ಲಿ ಭಾರತದ ಒಂದು ಇನ್ಫ್ಲುಯೆನ್ಸನ್ನು ಕನೆಕ್ಟಿವಿಟಿಯಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಭಾರತ ಒಂದು ಇಂಪಾರ್ಟೆನ್ಸ್ ಹಾಗೂ ಈ ಒಂದು ಬಯಲ್ಯಾಟ್ರಲ್ ಕೋಆಪರೇಷನ್ ಒಂದು ಇಂಪಾರ್ಟೆನ್ಸ್, ಸಮಿಟ್ನ ಒಂದು ಇಂಪಾರ್ಟೆನ್ಸನ್ನು ಇಲ್ಲಿ ಕಾಣ್ಬೋದು. ಇನ್ನು ಮುಂದಿನ ಆರ್ಟಿಕಲ್ನಲ್ಲಿ ಪ್ರುಡೆಂಟ್ ಆ್ಯಕ್ಷನ್, ರೀಸೆಂಟ್ಲಿ RBI ತೆಗೆದುಕೊಂಡಿರುವಂಥ ಒಂದು ಆ್ಯಕ್ಷನ್ನ ಆಧಾರದ ಮೇಲೆ ಆರ್ಟಿಕಲನ್ನು ಗಮನ ಹರಿಸ್ಬೋದು. ಸೊ RBIನ ಒಂದು ಅನಲೈಸಿಸ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಎಡಿಟೋರಿಯಲ್ ನಡಿನಲ್ಲಿ ಕೆಲವೊಂದಿಷ್ಟು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡಿದ್ದಾರೆ ಆಥರ್ ಅವರು. ಪರ್ಟಿಕ್ಯುಲರ್ಲಿ RBIನ ಒಂದು ಸ್ಟ್ಯಾಂಡ್ ಪಾಯಿಂಟ್ ಯಾವ ರೀತಿಯಾಗಿದೆ ಅಂತ ಗಮನ ಹರಿಸ್ಬೋದು. ನೀವು ಇಲ್ಲಿ ನೋಡಿ, RBI ರೀಸೆಂಟ್ಲಿ ರೆಪೋ ರೇಟಲ್ಲಿ ಬದಲಾವಣೆ ಮಾಡಿರುವಂಥದ್ದು ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಆಧಾರದ ಮೇಲೆ ರೆಪೋ ರೇಟಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ 25 ಬೇಸಿಸ್ ಪಾಯಿಂಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಬದಲಾವಣೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪ್ರಸ್ತುತವಾಗಿರುವಂಥ ಒಂದು ರೆಪೋ ರೇಟ್ ಅಂತ ಗಮನ ಹರಿಸೋದಾದರೆ 5.25% ಇದೆ. 2025ರಲ್ಲಿ ಆಲ್ಮೋಸ್ಟ್ ಇವಾಗ 5th ರೇಟಲ್ಲಿ ಕಟ್ ಡೌನ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. 5ನೇ ಸರ್ತಿ ಈ ಒಂದು ರೇಟಲ್ಲಿ ಬದಲಾವಣೆ ಮಾಡ್ತಾ ಇದ್ದರೆ ಕಟ್ ಡೌನ್ ಆಗ್ತಾ ಬರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಒಟ್ಟಾರೆ 125 ಬೇಸ್ ಪಾಯಿಂಟ್ಸ್ ಅಷ್ಟು ಬದಲಾವಣೆ ಆಗಿರೋದನ್ನು ಬರೀ 2025ರಲ್ಲಿ ನಾವು ಕಾಣ್ತಾ ಇದ್ವಿ. ಇವಾಗ ನೋಡಿ, ಪರ್ಟಿಕ್ಯುಲರ್ಲಿ ಒಂದು ಗ್ರೋತ್ ರೇಟ್ ಅಂತ ನೋಡಿದಾಗ
GDP ಅಂತ ನೋಡಿದಾಗ ನಮ್ಮದೊಂದು GDPನಲ್ಲಿ ಜಾಸ್ತಿ ಇರೋದನ್ನೇ ನೋಡ್ತಾ ಇದ್ವಿ. ಈ ವರ್ಷ 8.2% GDP ಇರೋದನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲೂ Q2 ಆಫ್ ದಿಸ್ ಇಯರ್, ಲಾಸ್ಟ್ ಇಯರ್ ನೋಡಿದಾಗ Q2 ಅಂತ ಲಾಸ್ಟ್ ಇಯರನ್ನೇ ನಾವು ಗಮನ ಹರಿಸಿದಾಗ ಒಂದು ವರ್ಷದಲ್ಲಿ 5.6% ಸೇಮ್ ಟು ಸೇಮ್ Q2 ನೋಡಿರುವಂಥ ಸಂದರ್ಭದಲ್ಲಿ ಆಗಿರುವಂಥ ಬದಲಾವಣೆ. ಸೊ GDP ಗ್ರೋತ್ ಜಾಸ್ತಿ ಇದೆ, ಓಕೆ. ಆದರೂ ಸಹ ನಾವು ಒಂದು ಪಾಲಿಸಿ ರೇಟಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ. RBI ಕಟ್ ಡೌನ್ ಮಾಡ್ತಾ ಇದೆ ರೆಪೋ ರೇಟ್ ಅಂತ ಗಮನ ಹರಿಸುವಂಥದ್ದು. ರೀಸೆಂಟ್ಲಿ ನಾವು ನೋಡಿದ್ವಿ ರೆಪೋ ರೇಟಿಂದ ಆಗ್ತಾ ಇರುವಂಥ ಒಂದು ಕಾನ್ಸಿಕ್ವೆನ್ಸಸ್ ಏನಿದೆ ಅಂತ ಕ್ಲಿಯರಾಗಿ ನೀವು ಒಂದು ಸರ್ತಿ ಹಳೆಯ ಒಂದು ಅನಾಲಿಸಿಸನ್ನು ಅಬ್ಸರ್ವ್ ಮಾಡಿ. ರೆಪೋ ರೇಟ್ಗೆ ಸಂಬಂಧಪಟ್ಟಂತೆ ಇದರ ಕಾನ್ಸಿಕ್ವೆನ್ಸಸ್ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಯಾವ ರೀತಿ ಅಂತ ಬದಲಾವಣೆ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಲಿ ಇವಾಗ RBIನ ಒಂದು ಅನಾಲಿಸಿಸ್ ಏನಿದೆ ಅಂತಂದರೆ, ಇವೆಲ್ಲ ಒಂದು ಗ್ರೋತ್ ರೇಟ್ ಅಂತ ಏನಿದೆಯಲ್ಲ, ಗ್ರೋತ್ ರೇಟ್ ಮೆನ್ಷನ್ ಮಾಡುವಂಥ ಸಂದರ್ಭದಲ್ಲಿ ಓವರ್ ರೇಟೆಡ್ ಅಥವಾ ಓವರ್ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿರೋದಾಗಿ ನಾವು ಗಮನ ಹರಿಸ್ತಾ ಇದ್ವಿ. ಈ ಕೊಟ್ಟಿರುವಂಥ ಒಂದು ರೇಟ್ ಏನಿದೆ ಅಕ್ಯುರಸಿಯನ್ನು ತೋರಿಸೋದಿಲ್ಲ ಅಂತಲೇ ಆಥರ್ ಅವರು ಕನ್ಸಿಡರೇಷನನ್ನು ಮಾಡ್ತಾ ಇದ್ದಾರೆ. ಓಕೆ, ಇವಾಗ ನಾವು ರಿಯಲ್ GDP ಅಂತ ನೋಡ್ತೀವಿ. ರಿಯಲ್ GDP ಅಂತ ಕನ್ಸಿಡರೇಷನ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಬೇಸ್ ಇಯರನ್ನು ನೋಡೋದ್ರ ಮುಖಾಂತರ, ಸೊ ಬೇಸ್ ಇಯರ್ ಯಾವ ರೀತಿಯಾಗಿರುತ್ತೆ ಅದರ ಆಧಾರದ ಮೇಲೆ ರಿಯಲ್ GDPಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನೋಡಿದಾಗ ರಿಯಲ್ ಗ್ರೋತ್ ಏನಿರುತ್ತಲ್ಲ ಅದು ಒಂದು ಅಪಿಯರೆನ್ಸನ್ನು ತೋರಿಸುತ್ತೆ. ಬಿಕಾಸ್ ನಾವು GDP ಡಿಫ್ಲೇಟರ್ ಅಂತ ನೋಡಿರುವಂಥ ಸಂದರ್ಭದಲ್ಲಿ, ಓಕೆ, GDP ಡಿಫ್ಲೇಟರು ಜನರಲಿ ಒಂದು ಕ್ಯಾಲ್ಕುಲೇಷನನ್ನು ಮಾಡಿರುವಂಥ ಸಂದರ್ಭದಲ್ಲಿ ತುಂಬ ಕಡಿಮೆಯಾಗಿರುವಂಥ ಒಂದು ಡೇಟಾವನ್ನು ತೋರಿಸ್ತಾ ಇದೆ. ಸೊ ಹಾಗಾಗಿ ರಿಯಲ್ GDP ಅಂತ ಬಂದಾಗ ಇದು ಜಾಸ್ತಿ ಒಂದು ಎಸ್ಟಿಮೇಷನನ್ನು ತೋರುವಂಥ ಒಂದು ಸಾಧ್ಯತೆ ಇರುತ್ತೆ. ಗ್ರೋತ್ ರೇಟ್ ಅಂತ ಬಂದಾಗ ಇಲ್ಲಿ ಜಾಸ್ತಿ ಆಗ್ಬೋದು. ಬಿಕಾಸ್ GDP ಡಿಫ್ಲೇಟರಲ್ಲಿ ಕಡಿಮೆ ಬರ್ತಾ ಇದೆ ಅಂತಂದರೆ ಆಟೋಮೆಟಿಕ್ಲಿ ರಿಯಲ್ GDP ಜಾಸ್ತಿ ಇದೆ ಅಂತಲೇ ರಿಫ್ಲೆಕ್ಷನನ್ನು ತೋರಿಸುತ್ತೆ. ಸೊ ಹಾಗಾಗಿ ಒಂದು ಓವರ್ ಸ್ಟೇಟೆಡ್ ಆಗಿರೋದನ್ನು ನಾವು ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ ಅಂತ ನೋಡ್ಬೋದು. ರಿಯಲ್ ಗ್ರೋತನ್ನು ಇದು ರಿಫ್ಲೆಕ್ಟ್ ಮಾಡ್ತಾ ಇಲ್ಲ, ರಿಯಾಲಿಟಿಯನ್ನು ಇದು ತೋರಿಸ್ತಾ ಇಲ್ಲ ಅಂತ ಮಾನಿಟರಿ ಪಾಲಿಸಿ ಕಮಿಟಿ ಎಕ್ಸ್ಪ್ರೆಷನನ್ನು ಮಾಡ್ತಾ ಇದೆ. ಜೊತೆಗೆ ಇಂಡಸ್ಟ್ರಿ ಆಸ್ಪೆಕ್ಟ್ ಅಂತ ಕನೆಕ್ಟ್ ಮಾಡುವಂಥದ್ದಾದರೆ, ಇವಾಗ ನೋಡಿ, ಒಂದು ಇಂಡಸ್ಟ್ರಿಯಲ್ಲಿ ಕೆಲವೊಂದಿಷ್ಟು ಪೊಟೆನ್ಷಿಯಲ್ ಇದ್ದೇ ಇರುತ್ತೆ. ಸರ್ಪ್ಲಸ್ ಲೆವೆಲಲ್ಲಿ ಪ್ರೊಡಕ್ಷನ್ನ ಮಾಡಬೇಕು, ಎಕ್ಸ್ಪೋರ್ಟನ್ನು ಮಾಡಬೇಕು. ಈ ಒಂದು ಆಧಾರದ ಮೇಲೆ ಇದರ ಫುಲ್ ಪೊಟೆನ್ಷಿಯಲ್ ರಿಫ್ಲೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಇಂಡಸ್ಟ್ರೀಸ್ಗಳು ಇನ್ನೂ ಫುಲ್ ಕೆಪಾಸಿಟಿಯನ್ನು ಹೊಂದಿದೆ, ಪೊಟೆನ್ಷಿಯಾಲಿಟಿ ಇದೆ, ನಾವು ಕಂಪ್ಲೀಟಾಗಿ ಯುಟಿಲೈಸೇಷನನ್ನು ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ರೇಟ್ ಕಟ್ ಅಂತ ಮಾಡಿದಾಗ ಆಟೋಮೆಟಿಕ್ಲಿ ನಾವು ಏನು ಮಾಡ್ಬೋದು, ಈಸಿಯಾಗಿ ಲೋನನ್ನು ತೆಗೆದುಕೊಳ್ಬೋದು. ಬಾರೋ ಮಾಡುವಂಥ ಒಂದು ಕಂಟೆಕ್ಸ್ಟ್ ಏನಿರುತ್ತಲ್ಲ ತುಂಬ ಚೀಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಇದು ರೆಪೋ ರೇಟ್ ಕಟ್ ಮಾಡೋದ್ರಿಂದ ಬೆನಿಫಿಟ್ ಆಗ್ತಾ ಇರೋದನ್ನು ನೋಡ್ಬೋದು. ಯಾರು ಲೋನ್ ತೆಗೆದುಕೊಳ್ತಾರೆ ಅವ್ರಿಗೆ ಆಟೋಮೆಟಿಕ್ಲಿ ಬೆನಿಫಿಟ್ ಆಗುತ್ತೆ. ಇದರಿಂದ ನಾವು ಏನು ಮಾಡ್ಬೋದು, ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಇನ್ಸೆಂಟಿವೈಸ್ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಫುಲ್ ಪೊಟೆನ್ಷಿಯಲನ್ನು ಯೂಸ್ ಮಾಡಬೇಕು ಅಂತಂದರೆ ಈ ಒಂದು ಕಟ್ ಏನಿದೆಯಲ್ಲ ಹೆಲ್ಪ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಡಿರೆಕ್ಷನನ್ನು ನೀಡ್ತಾ ಇದೆ ಮಾನಿಟರಿ ಪಾಲಿಸಿ ಕಮಿಟಿ. ಒಂದು ಕನ್ಸಿಡ್ರೇಷನ್ ಇದು ಯಾವ ರೀತಿಯಾಗಿ ನಾವು ಕಟ್ ಮಾಡಿದ್ದೀವಿ, ಇದು ಕಾರಣಗಳು ಏನಿದೆ. ಒಂದು, ನಾವು ಓವರ್ ಸ್ಟೇಟೆಡ್ ಆಗಿರ್ತಕ್ಕಂತಹ GDP ರೇಟನ್ನು ನೋಡ್ತಾ ಇದ್ದೀವಿ, ಹಾಗೂ ಫುಲ್ ಪೊಟೆನ್ಷಿಯಲನ್ನು ನಾವು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕನ್ಸಿಡರ್ ಮಾಡಬೇಕು. ಥರ್ಡ್ ಪಾಯಿಂಟ್ ಅಡಿಯಲ್ಲಿ ಎಕ್ಸ್ಟರ್ನಲ್ ರಿಸ್ಕ್ಗೆ ಸಂಬಂಧಿಸಿದಂತ ಹೇಳ್ತಾ ಇದ್ದಾರೆ. ಎಕ್ಸ್ಟರ್ನಲ್ ರಿಸ್ಕ್ ಅಂತಂದರೆ ಆಟೋಮೆಟಿಕ್ಲಿ US ಒಂದು ಟಾರಿಫ್ 50% ಟಾರಿಫನ್ನು ಅವ್ರು ವಿಧಿಸಿದ್ದಾರೆ. ಇದು ಡೆಫಿನೆಟ್ಲಿ ಎಕ್ಸ್ಪೋರ್ಟರ್ಸ್ಗಳಿಗೆ ತುಂಬ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಭಾರತದಿಂದ ಹೋಗ್ತಾ ಇರುವಂಥ ಸರಕು ಮತ್ತು ಸೇವೆಗಳಿಗೆ ಸಾಕಷ್ಟು ಹೊಡೆತವನ್ನು ಕೊಡುತ್ತೆ. ಈ ಎಕ್ಸ್ಪೋರ್ಟರ್ಸ್ಗಳಿಗೆ ತುಂಬ ಕನ್ಸಿಡ್ರೇಷನನ್ನು ಮಾಡೋದ್ರ ಮುಖಾಂತರ MSMEಸ್ಗೂ ಬೇಕಾಗ್ತಕ್ಕಂಥ ಒಂದು ಸಪೋರ್ಟನ್ನು ಸಹ ಕನ್ಸಿಡ್ರೇಷನ್ ಮಾಡೋದ್ರ ಮುಖಾಂತರ ಇವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಇವ್ರಿಗೆ ಒಂದು ಕ್ರೆಡಿಟ್ನ ಅವಶ್ಯಕತೆ ಇರುತ್ತೆ. ಆಟೋಮೆಟಿಕ್ಲಿ ಕ್ರೆಡಿಟ್ ಬೇಕಾಗುತ್ತೆ. ಇವಾಗ ನೋಡಿ, ಭಾರತದಿಂದ ಹೋಗ್ತಾ ಇರುವಂಥ ಗೂಡ್ಸ್ಗಳ ಮೇಲೆ 50% ವಿಧಿಸ್ತಾ ಇದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇವ್ರಿಗೆ ಲಾಸ್ ಆಗುತ್ತೆ ಅಂತ. ಸೊ ಇವ್ರಿಗೆ ಬೇಕಾಗಿರುವಂಥ ಒಂದು ಕ್ರೆಡಿಟ್ ಸಪೋರ್ಟನ್ನು ಮಾಡಲಿಕ್ಕೂ ಈ ರೆಪೋ ರೇಟ್ನ ಒಂದು ಕಟ್ ಏನಿದೆಯಲ್ಲ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇವ್ರಿಗೆ ಬೇಕಾಗಿರುವಂಥ ಒಂದು ಇನ್ಸೆಂಟಿವ್ಸನ್ನು ಕೊಡುತ್ತೆ. ಹಾಗಾಗಿ ಭಾರತದಿಂದ ಹೋಗ್ತಾ ಇರುವಂತಹ ಗೂಡ್ಸ್ಗಳಿಗೆ ಒಂದು ಕಾಂಪಿಟೇಟಿವ್ನೆಸ್ಸನ್ನು ಗ್ಲೋಬಲ್ ಲೆವೆಲಲ್ಲಿ ಕ್ರಿಯೇಟ್ ಮಾಡಬೇಕು. ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ಸಪೋರ್ಟನ್ನು ಮಾಡಬೇಕು. ಕಾಂಪಿಟೇಟಿವ್ನೆಸ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಆಸ್ಪೆಕ್ಟ್ಸನ್ನು ಇಟ್ಕೊಂಡು ಮಾನಿಟರಿ ಪಾಲಿಸಿ ಕಮಿಟಿ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದೆ. ಅವರ ಒಂದು ಕನ್ಸರ್ನ್ ಅರ್ಥ ಆಯ್ತಲ್ಲ, 3 ಡೈಮೆನ್ಷನ್ ಅಡಿಯಲ್ಲಿ GDPಯ ಒಂದು ಪ್ರೊಜೆಕ್ಷನ್ ಆಗಿರ್ಬೋದು, ಇಂಡಸ್ಟ್ರೀಸ್ಗಳ ಒಂದು ಫುಲ್ ಪೊಟೆನ್ಷಿಯಲ್ ಆಗಿರ್ಬೋದು, ಎಕ್ಸ್ಟರ್ನಲ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಸಪೋರ್ಟನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ ಥರ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇರೋದು. RBI ಇಲ್ಲಿ ತುಂಬ ರಿಲ್ಯಾಕ್ಸ್ ಆಗೋದು ತಪ್ಪಾಗುತ್ತೆ. ಬಿಕಾಸ್ ಇನ್ಫ್ಲೇಷನ್ನ ಒಂದು ಪ್ರೊಜೆಕ್ಷನನ್ನು ನಾವು ಇಲ್ಲಿ ಕನೆಕ್ಟ್ ಮಾಡುವಂಥದ್ದಾದರೆ ಸಮ್ಟೈಮ್ಸ್ ಈಗ ಫುಡ್ ಪ್ರೈಸಲ್ಲಿ ಅಥವಾ ಆಯಿಲ್ ಪ್ರೈಸಸಲ್ಲಿ ಸ್ವಲ್ಪ ಬದಲಾವಣೆ ಆದ್ರೂ ಸಹ ಏನಾಗುತ್ತೆ, ಇನ್ಫ್ಲೇಷನ್ ತುಂಬ ಸ್ಪೈಕ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. 2% ಇರುವಂಥದ್ದು 7.5 ಅಲ್ಲ 7.6% ಅಷ್ಟು ಚೇಂಜ್ ಆಗಿರೋದನ್ನು ನಾವು 2019ರಲ್ಲಿ ಒಂದು ಸ್ಥಿತಿಗತಿಯನ್ನು ಗಮನ ಹರಿಸ್ಬೋದು. ಒಂದು ಎಕ್ಸಾಂಪಲನ್ನೇ ಇಲ್ಲಿ ಎಂಫಸಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇನ್ಫ್ಲೇಷನಲ್ಲಿ ಸಡನ್ ಶಿಫ್ಟ್ ಆಗ್ಬೋದು. ಸೊ ಹಾಗಾಗಿ RBI ಕ್ವಿಕ್ಲಿ
ಈ ಒಂದು ರೆಪೋ ರೇಟಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ, ಕ್ವಿಕ್ಕಾಗಿ ರೈಸ್ ಮಾಡಬೇಕಾಗತ್ತೆ. ಸೊ ಒಂದು ವೇಳೆ ಇನ್ಫ್ಲೇಷನ್ ಹೆಚ್ಚಾದರೆ ಈ ಒಂದು ಸಂದರ್ಭದಲ್ಲಿ ಕಂಟ್ರೋಲ್ ಮಾಡಬೇಕು ಅಂತಂದರೆ ಆಟೋಮೆಟಿಕ್ಲಿ ರೆಪೋ ರೇಟಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಒಂದು ನ್ಯೂಟ್ರಲ್ ಸ್ಟ್ಯಾನ್ಸನ್ನು ತೆಗೆದುಕೊಳ್ಬೇಕು ಮಾನಿಟರಿ ಪಾಲಿಸಿ ಕಮಿಟಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಆಥರ್ ಅವರ ಕನ್ಸರ್ನ್ ಇಷ್ಟೇ, ಒಂದು ವೇಳೆ ಇನ್ಫ್ಲೇಷನ್ ಫಾಸ್ಟಾಗಿ ಡೆವಲಪ್ ಆಗ್ತಾ ಇದ್ದರೆ ಆಟೋಮೆಟಿಕ್ಲಿ ಟೈಟ್ ಮಾಡಬೇಕು, ಕ್ವಿಕ್ಕಾಗಿ ಇನ್ಫ್ಲೇಷನ್ ಸರ್ಜ್ ಆಗ್ತಾ ಇರೋದನ್ನು, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರೋದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಮಾನಿಟರಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಇದರ ಇಂಪಾರ್ಟೆನ್ಸ್ ಏನಿದೆ, ಅದರಲ್ಲೂ ಗ್ಲೋಬಲ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂತೆ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಸಹ ಭಾರತ ರಿಫ್ಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ತನ್ನ ಒಂದು ಪಾತ್ರವನ್ನು ವಹಿಸೋದ್ರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಯನ್ನು ಮಾಡ್ತಾ ಇದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ಲಿ ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಕಾರ್ಯ ಯಾವ ರೀತಿಯಾಗಿದೆ, ರೆಪೋ ರೇಟಲ್ಲಿ ಬದಲಾವಣೆ ಆಗೋದ್ರಿಂದ ಏನಿರುತ್ತೆ, ಸೊ ಇಲ್ಲಿ ರೀಸನ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇವತ್ತು ಚರ್ಚೆ ಮಾಡಿರುವಂಥ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.